ಸೊ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನ್ಯೂಮರಿಕಲ್ಸ್ ಆನ್ ಕರೆಂಟ್ ಎಲೆಕ್ಟ್ರಿಸಿಟಿ, ಕರೆಂಟ್ ಎಲೆಕ್ಟ್ರಿಸಿಟಿ ಅನ್ನೋ ಚಾಪ್ಟರ್ನ ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ನ್ಯೂಮರಿಕಲ್ಸು ಪ್ರತಿ ವರ್ಷ, ಈ ಒಂದು ಚಾಪ್ಟರ್ಲಿ ಪ್ರತಿ ವರ್ಷ ಒಂದು ನ್ಯೂಮರಿಕಲ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಈ ಚಾಪ್ಟರ್ ಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕವರ್ ಆಗುತ್ತೆ ಅಂತ ನಾನು ಈ ಚಾಪ್ಟರ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ. ಸೊ ನಿಯರ್ಲಿ 13 ಮಾರ್ಕ್ಸ್ ಕೂಡ ಈ ಚಾಪ್ಟರಿಂದ ಬರುತ್ತೆ. ಸೊ ಕೆಲವೊಂದು ನ್ಯೂಮರಿಕಲ್ಸ್, ಲೆಂತಿ ನ್ಯೂಮರಿಕಲ್ಸ್ನ ಶಾರ್ಟ್ಕಟ್ ಮುಖಾಂತರ ಕಲಿಯುವಂತಹ ಪ್ರಯತ್ನ ಮಾಡೋಣ. ಸೊ ಈಗ ನೋಡಿ, ಫಸ್ಟ್ ನ್ಯೂಮರಿಕಲ್. ಸೊ ಎ ನೆಗ್ಲಿಜಿಬಲಿ ಸ್ಮಾಲ್ ಕರೆಂಟ್ ಈಸ್ ಪಾಸ್ಡ್ ಥ್ರೂ ಎ ವೈರ್ ಆಫ್ ಲೆಂತ್ 15 ಮೀಟರ್. ಓಕೆನಾ. ಸೊ ಡೇಟಾ ಏನು ಕೊಟ್ಟಿದ್ರೆ ಬರ್ಕೊಳ್ಳಿ. ಓಕೆನಾ. ಸೊಲ್ಯೂಷನ್. ಸೊ ಡೇಟಾ ಏನು ಕೊಟ್ಟಿದ್ರೆ, ಸೊ ಎಲ್ ಇಸ್ ಈಕ್ವಲ್ ಟು 15 ಮೀಟರ್. ಓಕೆನಾ. ಸೊ ನೆಕ್ಸ್ಟ್, ಅಂಡ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್. ಸೊ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನ್ 6.0 ಇಂಟು 10⁻⁻7 ಮೀಟರ್ ಸ್ಕ್ವೇರ್. ಓಕೆ. ಸೊ ಇದ್ರದ್ದು ಯಾವ ವ್ಯಾಲ್ಯೂ? ಸೊ ಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿರೋದ್ರಿಂದ ಇದು ಏರಿಯಾ ವ್ಯಾಲ್ಯೂ. ಯಾಕೆ ಹೇಳಿ? ಸೊ ಏರಿಯಾಗೆ ಎಸ್ ಯೂನಿಟ್ ಏನು? ಮೀಟರ್ ಸ್ಕ್ವೇರ್. ಲೆಂತ್ ಇಂಟು ಬ್ರೆಡ್ತ್, ಮೀಟರ್ ಇಂಟು ಮೀಟರ್, ಮೀಟರ್ ಸ್ಕ್ವೇರ್ ಆಗುತ್ತೆ. ಓಕೆನಾ. ಸೊ ಅಂಡ್ ಇಟ್ಸ್ ರೆಸಿಸ್ಟೆನ್ಸ್ ಈಸ್ ಮೆಷರ್ಡ್ ಟು ಬಿ. ಸೊ ರೆಸಿಸ್ಟೆನ್ಸ್, ಸೊ ಇದು ಏರಿಯಾ ವ್ಯಾಲ್ಯೂ ಬರ್ಕೊಳ್ಳಿ. ಸೊ 6.0 ಇಂಟು 10⁻⁻7 ಮೀಟರ್ ಸ್ಕ್ವೇರ್. ಸೊ ನೆಕ್ಸ್ಟ್, and its resistance is represented by R, so it is given by 5.0 ohm. What is the resistivity of the material anta kelidare. Okay na. Resistivity is represented by rho, so rho is equal to question mark. Okay na. So ಈಗ ನಮಗೆ resistance in terms of resistivity formula ಗೊತ್ತು. Okay, so ಏನದ formula? So R is equal to rho L divided by A. Okay, ಈಗ ನಾವು ಕಂಡುಹಿಡಿಯಬೇಕಾಗಿರೋದು ಯಾವುದು? rho. So rho becomes ಆರ್ ಎ ಡಿವೈಡೆಡ್ ಬೈ ಎಲ್. ಓಕೆನಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರ್ದಿದ್ದೀನಿ ಅಷ್ಟೇ. ಸೊ ರೋ ಈಸ್ ಈಕ್ವಲ್ ಟು, ಸೊ ಆರ್ ವ್ಯಾಲ್ಯೂ ಎಷ್ಟು? ಆರ್ ಈಸ್ 5.0. 5.0 ಇಸ್ ನಥಿಂಗ್ ಬಟ್ 5. ಓಕೆ. ಸೊ 5 ಇಂಟು ಏರಿಯಾ ವ್ಯಾಲ್ಯೂ 6 ಇಂಟು 10⁻⁻7 ಡಿವೈಡೆಡ್ ಬೈ ಲೆಂತ್. ಸೊ ಲೆಂತ್ ಎಷ್ಟು? 15 ಮೀಟರ್. ಓಕೆನಾ. ಸೊ 15. ಸೊ ಇದನ್ನು ಸಿಂಪ್ಲಿಫೈ ಮಾಡಿ. ಸೊ 6 5 30. ಸೊ 30 ಇಂಟು 10⁻⁻7 ಡಿವೈಡೆಡ್ ಬೈ 15. ಓಕೆನಾ. ಸೊ 15 1s 15 2s. ಸೊ ಸಿಗ್ಮಾ ಈಸ್ ಈಕ್ವಲ್ ಟು, ರೋ ಈಸ್ ಈಕ್ವಲ್ ಟು 2 ಇಂಟು 10⁻⁻7 ಎಸ್ ಯೂನಿಟ್ ಈಸ್ ಓಮ್ ಮೀಟರ್. ಓಕೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆನಾ. ಸೊ ನೆಕ್ಸ್ಟ್ ನ್ಯೂಮರಿಕಲ್ ನೋಡಿ. ಸೊ ಕ್ಯಾಲ್ಕುಲೇಟ್ ದ ಕರೆಂಟ್ ಡೆನ್ಸಿಟಿ. ಓಕೆ. ಕ್ಯಾಲ್ಕುಲೇಟ್ ದ ಕರೆಂಟ್ ಡೆನ್ಸಿಟಿ ಅಂತಂದರೆ, ಸೊ ಸೊಲ್ಯೂಷನ್ ಕರೆಂಟ್ ಡೆನ್ಸಿಟಿನ ಜೆ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಜೆ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಆಯ್ತು. ಓಕೆನಾ. ಸೊ ನೆಕ್ಸ್ಟ್, ಅಂಡ್ ಆವರೇಜ್ ಡ್ರಿಫ್ಟ್ ವೆಲಾಸಿಟಿ ಅಥವಾ ಡ್ರಿಫ್ಟ್ ಸ್ಪೀಡ್ ಆಫ್ ಕಂಡಕ್ಷನ್ ಎಲೆಕ್ಟ್ರಾನ್ಸ್. ಓಕೆನಾ. ಸೊ ನೆಕ್ಸ್ಟ್ ಏನು ಕಂಡಿಬೇಕು? ಆವರೇಜ್ ಡ್ರಿಫ್ಟ್ ವೆಲಾಸಿಟಿ ಅಂತಂದರೆ, ಸೊ ವಿ ಡಿ. ಸೊ ವಿ ಡಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಎಲೆಕ್ಟ್ರಾನ್ಸ್ ಇನ್ ಎ ಕಾಪರ್ ವೈರ್ ಆಫ್ ಅ ಕ್ರಾಸ್ ಸೆಕ್ಷನಲ್ ಏರಿಯಾ. ಸೊ ಏರಿಯಾ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಏರಿಯಾ ಎಷ್ಟು? ಸೊ ಏರಿಯಾ ಇಸ್ 10⁻⁻7 ಮೀಟರ್ ಸ್ಕ್ವೇರ್. ಓಕೆ. ಸೊ ಕ್ಯಾರಿಯಿಂಗ್ ಎ ಕರೆಂಟ್, ಸೊ ಕರೆಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಐ ಈಸ್ ಈಕ್ವಲ್ ಟು 1.5 ಆಂಪಿಯರ್. ಸೊ ಗಿವನ್ ಫ್ರೀ ಎಲೆಕ್ಟ್ರಾನ್ಸ್ ಡೆನ್ಸಿಟಿ ಆಫ್ ದ ಕಾಪರ್ ಈಸ್. ಫ್ರೀ ಎಲೆಕ್ಟ್ರಾನ್ಸ್ ಡೆನ್ಸಿಟಿ ಅಂತಂದರೆ ಎನ್ ವ್ಯಾಲ್ಯೂ, ಸ್ಮಾಲ್ ಎನ್ ವ್ಯಾಲ್ಯೂ. ಸೊ ಅದೆಷ್ಟು ಕೊಟ್ಟಿದ್ದಾರೆ? ಸೊ 8 ಇಂಟು 10⁻28 ಎಲೆಕ್ಟ್ರಾನ್ಸ್ ಪರ್ ಮೀಟರ್ ಕ್ಯೂಬ್. ಓಕೆನಾ. ಸೊ ನೆಕ್ಸ್ಟ್, ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ. ಸೊ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್, ಸೊ ಇ ಈಸ್ ಈಕ್ವಲ್ ಟು 1.6 ಇಂಟು 10⁻⁻19 ಕೂಲಮ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ನೆಕ್ಸ್ಟು ಕರೆಂಟ್ ಡೆನ್ಸಿಟಿ. ಸೊ ಕರೆಂಟ್ ಡೆನ್ಸಿಟಿ ಕಂಡುಹಿಡಿಯಬೇಕು. ಸೊ ಕರೆಂಟ್ ಡೆನ್ಸಿಟಿ ಇಸ್ ಗಿವನ್ ಬೈ, ಕರೆಂಟ್ ಡೆನ್ಸಿಟಿಗೆ ಏನು ಫಾರ್ಮುಲಾ ಬರುತ್ತೆ? ಜೆ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎ. ಓಕೆ. ಸೊ ಇಟ್ ಇಸ್ ಅ ರೇಷಿಯೋ ಆಫ್ ಕರೆಂಟ್ ಪರ್ ಯೂನಿಟ್ ಏರಿಯಾ. ಓಕೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕರೆಂಟ್? ಕರೆಂಟ್ ಈಸ್ 1.5 ಡಿವೈಡೆಡ್ ಬೈ ಏರಿಯಾ. ಓಕೆ. ಸೊ ಏರಿಯಾ ಈಸ್ 10⁻⁻7. ಓಕೆ. ಸೊ ಇದನ್ನ ಡಿವೈಡ್ ಮಾಡೋ ಆನ್ಸರು ನಿಮಗೆ, ಸೊ 1.7 ಇಂಟು 10⁻⁻7 ಮೇಲೆ ಹೋದರೆ 10⁻7 ಅಂತ ಆಯಿತು. ಓಕೆ. ಸೊ ಎಸ್ ಯೂನಿಟ್ ಏನು ಬರುತ್ತೆ? ಸೊ ಕರೆಂಟ್ಗೆ ಆಂಪಿಯರ್, ಸೊ ಏರಿಯಾಗೆ ಮೀಟರ್ ಸ್ಕ್ವೇರ್. ಓಕೆನಾ. ಏರಿಯಾ ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್. ಓಕೆ. ಸೊ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಡ್ರಿಫ್ಟ್ ವೆಲಾಸಿಟಿ. ಓಕೆ. ಸೊ ದ ರಿಲೇಷನ್ ಬಿಟ್ವೀನ್ ಕರೆಂಟ್ ಅಂಡ್ ಡ್ರಿಫ್ಟ್ ವೆಲಾಸಿಟಿ. ಸೊ ಅದೇನು ಬರುತ್ತೆ? ಸೊ ಐ ಈಸ್ ಈಕ್ವಲ್ ಟು ಎನ್ ಎ ಇ ವಿ ಡಿ ಅಂತ ಆಯ್ತು. ಈಗ ನಾವು ಕಂಡುಹಿಡಿಯಬೇಕಾಗಿರೋದು ವಿ ಡಿ. ಸೊ ವಿ ಡಿ ಬಿಕಮ್ಸ್ ಐ ಡಿವೈಡೆಡ್ ಬೈ ಎನ್ ಎ ಇ ಅಂತ ಆಯಿತು. ಓಕೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಐ ವ್ಯಾಲ್ಯೂ ಏನಕ್ಕೆ ಕೊಟ್ಟಿದ್ದಾರೆ? ಸೊ ಐ ವ್ಯಾಲ್ಯೂ is 1.5 divided by n.
ಸೊ n is 8 into 10 to the power of 28 into A. So area 10 to the power of minus 7 into charge of the electron. Charge of the electron is to 1.6 into 10 to the power of minus 19 ಅಂತ ಆಯಿತು. ಓಕೆನಾ? ಸೊ ಈಗ ಸಿಂಪ್ಲಿಫೈ ಮಾಡಿ. ಸೊ ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಆನ್ಸರು ಸೊ ವಿ ಡಿ ಈಸ್ ಈಕ್ವಲ್ ಟು 0.1171 into 10 to the power of minus 2. So SI unit for velocity is meter per second. Okay, so this is the value of VD. Okay, ನೋಡಿ ಡಿವೈಡ್ ಮಾಡಬೇಕಾದ್ರೆ ಫಸ್ಟ್ ಇದನ್ನ ಫುಲ್ಲು ಮಲ್ಟಿಪ್ಲೈ ಮಾಡಿ ಅದಾದಮೇಲೆ ಸೊ 1.5 ಡಿವೈಡೆಡ್ ಬೈ ಇದನ್ನ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಸ್ಟೋರೇಜ್ ಬ್ಯಾಟರಿ ಆಫ್ ಎ ಕಾರ್ ಆಸ್ ಎನ್ ಇ ಎಮ್ ಎಫ್ ಆಫ್ 12 ವೋಲ್ಟ್. ಓಕೆನಾ? ಸೊ ಸೊಲ್ಯೂಷನ್, ಸೊ ಡೇಟಾ ಬರ್ಕೊಳ್ಳಿ. ಇ ಎಮ್ ಎಫ್ ಕೊಟ್ಟಿದ್ದಾರೆ. ಸೊ ಇ ಎಮ್ ಎಫ್ ಎಷ್ಟು ಕೊಟ್ಟಿದ್ದಾರೆ? ಸೊ 12 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಇಫ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಬ್ಯಾಟರಿ, ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ನ ಏನಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ನ ನಾವು ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆರ್ ಎಷ್ಟು? 0.4 ಓಮ್ ಅಂತ ಆಯಿತು. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಕರೆಂಟ್ ದಟ್ ಕ್ಯಾನ್ ಬಿ ಡ್ರಾನ್? ಓಕೆನಾ? ಸೊ ಐ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆನಾ? ಈಗ ಸೊ ಕರೆಂಟ್ ಇಕ್ವೇಶನ್, ಸೊ ಕರೆಂಟ್ ಕಂಡುಹಿಡಿಬೇಕು ನಾವು. ಸೊ ಯಾವ್ದು ಯೂಸ್ ಮಾಡ್ತೀರಾ ಅಂತಂದರೆ, ಸೊ ವಿ ಕ್ಯಾನ್ ಯೂಸ್ ಓಮ್ಸ್ ಲಾ. ಓಕೆ, ಸೊ ಓಮ್ಸ್ ಲಾ ಏನು ಫಾರ್ಮುಲಾ ಬರುತ್ತೆ? ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಆಯಿತು. ಈಗ ನಾನು ಈ ಜಾಗದಲ್ಲಿ ಏನಂತ ಬರೀತೀನಿ ಅಂದರೆ ಇ ಎಮ್ ಎಫ್ ಈಸ್ ಈಕ್ವಲ್ ಟು ಐ ಆರ್ ಅಂತ ಬರುತ್ತೆ. ಓಕೆನಾ? ಬಟ್ ಇಲ್ಲಿ ರೆಸಿಸ್ಟೆನ್ಸ್ ನಾವು ಎಷ್ಟಂತ ತೊಗೊಂಡಿದ್ದೀವಿ? ಸ್ಮಾಲ್ ಆರ್ ಅಂತ ತೊಗೊಂಡಿದ್ದೀವಿ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆನಾ? ಸೊ ದಿಟ್ ವಿಲ್ ಬಿಕಮ್ ಸ್ಮಾಲ್ ಆರ್ ಅಂತ ಆಯಿತು. ಈಗ ನಾವು ಕಂಡುಹಿಡಬೇಕಾಗಿರೋದು ಯಾವುದು? ಐ ವ್ಯಾಲ್ಯೂ. ಸೊ ಐ ಬಿಕಮ್ಸ್ ಇ ಡಿವೈಡೆಡ್ ಬೈ ಸ್ಮಾಲ್ ಆರ್ ಅಂತ ಆಯಿತು. ಓಕೆ, ಈಗ ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ. ಇ ವ್ಯಾಲ್ಯೂ ಈಸ್ 12 ಡಿವೈಡೆಡ್ ಬೈ ಆರ್ ಈಸ್ 0.4. ಓಕೆ, ಸೊ ಇವೆರಡೂ ಕೂಡ ಡಿವೈಡ್ ಮಾಡಿದ್ರೆ ನಿಮಗೆ ಆನ್ಸರು 30 ಬರುತ್ತೆ. ಸೊ ಎಸ್ ಯೂನಿಟ್ ಫಾರ್ ಕರೆಂಟ್ ಈಸ್ ಆಂಪಿಯರ್. ಸೊ 30 ಆಂಪಿಯರ್ ಅಂತ ಆನ್ಸರ್ ಆಯಿತು. ಓಕೆ, ಸೊ ನೆಕ್ಸ್ಟ್ ನ್ಯೂಮರಿಕಲ್ ನೋಡಿ, ಎ ಬ್ಯಾಟ್ರಿ ಆಫ್ ಇ ಎಮ್ ಎಫ್ 10 ವೋಲ್ಟ್. ಓಕೆ, ಸೊಲ್ಯೂಷನ್ ಡೇಟಾ ಬರ್ಕೊಳ್ಳಿ. ಇ ಎಮ್ ಎಫ್ ಎಷ್ಟು ಕೊಟ್ಟಿದ್ದಾರೆ? 10 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ನಾವು ಆರ್ ಇಂದ ಬರಿತೀವಿ. ಸೊ ಆರ್ ಈಸ್ 3 ಓಮ್ ಅಂತ ಆಯಿತು. ಈಸ್ ಕನೆಕ್ಟೆಡ್ ಟು ಎ ರೆಸಿಸ್ಟರ್ ಇಫ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಈಸ್, ಸೊ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂತಂದರೆ ಐ ಈಸ್ ಈಕ್ವಲ್ ಟು 0.5 ಆಂಪಿಯರ್ ಅಂತ ಆಯಿತು. ಓಕೆ, ಸೊ ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟರ್? ಸೊ ವಾಟ್ ಈಸ್ ದ ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟರ್ ಅಂದರೆ ಆರ್. ಸೊ ಆರ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಆಯಿತು. ಸೊ ವಾಟ್ ಈಸ್ ದ ಟರ್ಮಿನಲ್ ವೋಲ್ಟೇಜ್? ಸೊ ವಾಟ್ ಈಸ್ ದ ಟರ್ಮಿನಲ್ ವೋಲ್ಟೇಜ್ ಅಂದರೆ, ಸೊ ವಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಸೊ ಟರ್ಮಿನಲ್ ವೋಲ್ಟೇಜ್ ಆಫ್ ದ ಬ್ಯಾಟರಿ ವೆನ್ ದ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್ ಅಂತ ಆಯಿತು. ಓಕೆನಾ? ಸೊ ನಾನು ಒಂದು ಡಿರೈವೇಷನ್ ಮಾಡಿಸಿದ್ದೆ. ಸೊ ಕರೆಂಟ್ ಡ್ರಾನ್ ಇನ್ ಎನ್ ಎಕ್ಸ್ಟರ್ನಲ್ ರೆಸಿಸ್ಟರ್ ಇನ್ ಟರ್ಮ್ಸ್ ಆಫ್ ರೆಸಿಸ್ಟೆನ್ಸ್ ಅಂಡ್ ಟಿ ಪಿ ಡಿ ಅಂದರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ಇದಕ್ಕೆ ಫಾರ್ಮುಲಾ ಏನು ಬರುತ್ತೆ ಅಂದರೆ, ಸೊ ಐ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಕ್ಯಾಪಿಟಲ್ ಆರ್. ಓಕೆನಾ? ಸೊ ಇದರಲ್ಲಿ ನಾನು ಏನು ಕಂಡುಹಿಡಿಯಬೇಕು? ಸೊ ಹಿಯರ್ ಯು ನೀಡ್ ಟು ಕ್ಯಾಲ್ಕುಲೇಟ್ ಆರ್ ವ್ಯಾಲ್ಯೂ. ಓಕೆನಾ? ಸೊ ನೆಕ್ಸ್ಟ್ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಸೊ ಈಗ ನೋಡಿ, ಆರ್ ಪ್ಲಸ್ ಆರ್ ಏನಾಗುತ್ತೆ? ಸೊ ಆರ್ ಪ್ಲಸ್ ಆರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಆರ್ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಸೊ ಇ ಡಿವೈಡೆಡ್ ಬೈ ಐ ಅಂತ ಆಯಿತು. ಕರೆಕ್ಟಾ? ಸೊ ಆರ್ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಐ ಅಂತ ಆಯಿತು. ಈಗ ನಾನು ಕಂಡುಹಿಡಬೇಕಾಗಿರೋದು ಆರ್ ವ್ಯಾಲ್ಯೂ ಅಲ್ವಾ? ಸೊ ಆರ್ ವ್ಯಾಲ್ಯೂ ಬಿಕಮ್ಸ್, ಸೊ ಆರ್ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಐ ಮೈನಸ್ ಆರ್ ಅಂತ ಆಯಿತು. ಓಕೆನಾ? ಸೊ ಜಸ್ಟ್ ಆರ್ ವ್ಯಾಲ್ಯೂನ ಈ ಕಡೆ ಶಿಫ್ಟ್ ಮಾಡಿದ್ವಿ. ಓಕೆ, ಸೊ ಈಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಟ್ ಈಸ್ ಈಕ್ವಲ್ ಟು, ಈಗ ಇ ಎಮ್ ಎಫ್ ವ್ಯಾಲ್ಯೂ ಎಷ್ಟಿದೆ? ಇ ಎಮ್ ಎಫ್ ವ್ಯಾಲ್ಯೂ ಈಸ್ 10 ಡಿವೈಡೆಡ್ ಬೈ ಐ ವ್ಯಾಲ್ಯೂ ಈಸ್ 0.5 ಮೈನಸ್ ಆರ್, ಸ್ಮಾಲ್ ಆರ್ ವ್ಯಾಲ್ಯೂ ಈಸ್ 3. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮಗೆ ಆನ್ಸರು 17 ಓಮ್ ಬರುತ್ತೆ. ಓಕೆ, ಸೊ ಎಷ್ಟು ಬರುತ್ತೆ? 17 ಓಮ್. ಓಕೆ, ಸೊ ಟರ್ಮಿನಲ್ ವೋಲ್ಟೇಜ್ಗೆ ನಾನು ಓಮ್ಸ್ ಲಾ ಫಾರ್ಮುಲಾ ಯೂಸ್ ಮಾಡ್ತೀನಿ. ಓಮ್ಸ್ ಲಾ ಫಾರ್ಮುಲಾನ ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್. ಸೊ ವಿ ಈಸ್ ಈಕ್ವಲ್ ಟು ಐ ಎಷ್ಟು? 0.5 ಇಂಟು ಆರ್. ಸೊ ಆರ್ ವ್ಯಾಲ್ಯೂ ಈಗ ತಾನೇ ಕಂಡುಹಿಡ್ಕೊಂಡಿದ್ದೀರಲ್ವಾ? 7. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿ 17 ಇಂಟು 0.5 ಅಂತಂದರೆ, ಸೊ ವಿಲ್ ಗೆಟ್ 8.5. ಸೊ 8.5 ವೋಲ್ಟ್ ಅಂತ ಆಯಿತು. ಓಕೆ, ಸೊ ಎಸ್ ಐ ಫಾರ್ ವೋಲ್ಟೇಜ್ ಈಸ್ ವೋಲ್ಟ್. ಓಕೆ, ಸೊ ನೋಡಿ ಈಗ ನೆಕ್ಸ್ಟ್ ನ್ಯೂಮರಿಕಲ್, 100 milligram ಮಾಸ್ ಆಫ್ ನೈಕ್ರೋಮ್
metal is drawn into a wire of area of cross section 0.05 millimeter square. Calculate the resistance of this wire given density of the nichrome is 8.4 into 10 power 3 kg per meter cube and the resistivity of the material is 1.2 micro ohm meter ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಈಗ ಫಸ್ಟ್ ನೋಡಿ, ಸೊ ಸೊಲ್ಯೂಷನ್, ಸೊ ಡೇಟಾ ಬರ್ಕೊಳ್ಳಿ. 100 ಮಿಲಿಗ್ರಾಮ್ ಮಾಸ್, ಸೊ ಮಾಸ್ ಕೊಟ್ಟಿದ್ದಾರೆ. ಸೊ ಮಾಸ್ ಎಷ್ಟು? 100 ಮಿಲಿಗ್ರಾಮ್. ಓಕೆನಾ? ಸೊ ಇದು ಎಸ್ ಐ ಯೂನಿಟ್ಸಲ್ಲಿ ಇರಬೇಕಲ್ವಾ? ಸೊ ಇದಕ್ಕೆ ಎಸ್ ಐ ಯೂನಿಟ್ಸಲ್ಲಿ ಕನ್ವರ್ಟ್ ಮಾಡಿ. 100 ಇಂಟು ಮಿಲಿ ಅಂದರೆ 10 ಪವರ್ -3 ಅಂತ ಆಯಿತು. ಓಕೆ, ಮಿಲಿಗ್ರಾಮ್ ದಟ್ ಈಸ್ ಈಕ್ವಲ್ ಟು ಇದನ್ನು ಕೆ ಜಿಯಲ್ಲಿ ಇರಬೇಕು ಎಸ್ ಐ ಯೂನಿಟ್ಸ್. ಓಕೆನಾ? ಸೊ 100 ಇಂಟು 10 ಪವರ್ -3 ಕೆ ಜಿ ಕನ್ವರ್ಟ್ ಮಾಡಬೇಕಾದ್ರೆ ಡಿವೈಡೆಡ್ ಬೈ 1000 ಮಾಡಬೇಕು ಅಥವಾ ಮಲ್ಟಿಪ್ಲೈಡ್ ಬೈ 10 ಪವರ್ -3 ಮಾಡಬೇಕು, ಇಂಟು ಜಿ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 100 ಏನಂತ ಬರಿಬೋದು, 10 ಪವರ್ 2 ಅಂತ ಬರಿಬೋದು, ಇಂಟು ಸೊ ಇದನ್ನು 10 ಪವರ್ -6 ಅಂತ ಬರಿಬೋದು. ಸೊ 6ಅಲ್ಲಿ 2 ಹೋದರೆ 10 ಪವರ್ -4 ಕೆ ಜಿ ಅಂತ ಆಯಿತು. ಓಕೆನಾ? ಸೊ ಮಾಸ್. ಸೊ ನೆಕ್ಸ್ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಷ್ಟು? 0.05 millimeter square. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 0.05 ಇಂಟು ಮಿಲಿ ಮೀನ್ಸ್ 10 to the power of -3. ಇಲ್ಲಿ ಇದು ಮೀಟರ್ ಸ್ಕ್ವೇರ್ ಇರಬೇಕು, ಇಲ್ಲಿ ಮಿಲಿಮೀಟರ್ ಸ್ಕ್ವೇರ್ ಅದರಿಂದ ಸೊ ಇದನ್ನು ಸ್ಕ್ವೇರ್ ಮಾಡಿ. ಸೊ ಎಷ್ಟಾಗುತ್ತೆ? 0.05 ಇಂಟು 10 to the power of -6 ಮೀಟರ್ ಸ್ಕ್ವೇರ್. ಓಕೆನಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ರೆ, ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ದಿಸ್ ವೈರ್. ಸೊ ರೆಸಿಸ್ಟೆನ್ಸ್ ಆಫ್ ದ ವೈರ್ ಅಂದರೆ R ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ, ಸೊ ಗಿವನ್ ಡೆನ್ಸಿಟಿ ಆಫ್ ನೈಕ್ರೋಮ್. ಸೊ ಡೆನ್ಸಿಟಿ, ಸೊ ಇದನ್ನು ಡಿ ಇಂದ ಬರೀತ್ಕೊಂತೀನಿ ನಾನು. ಸೊ ಎಷ್ಟು ಬರುತ್ತೆ? 8.4 ಇಂಟು 10 ಪವರ್ 3 ಕೆ ಜಿ ಪರ್ ಮೀಟರ್ ಕ್ಯೂಬ್ ಅಂತ ಆಯಿತು. ಓಕೆ, ಅಂಡ್ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್. ಸೊ ರೆಸಿಸ್ಟಿವಿಟಿ ಅಂದರೆ ರೋ. ಸೊ ರೋ ಈಸ್ ಈಕ್ವಲ್ ಟು 1.2 ಮೈಕ್ರೋ ಓಮ್ ಮೀಟರ್ ಅಂತ ಆಯಿತು. ಓಕೆನಾ? ಈಗ ನೋಡಿ, ನನ್ನ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಮಗಿರೋದು ಒಂದೇ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ರೋ. ಆರ್ ಈಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ. ಓಕೆ, ಈಗ ನೋಡಿ ರೋ ಕೊಟ್ಟಿದ್ದಾರೆ. ಸೊ ರೋ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ, ಬಟ್ ನಮಗೆ ಲೆಂತ್ ಕೊಟ್ಟಿಲ್ಲ. ಸೊ ಲೆಂತ್ ಕೊಟ್ಟಿಲ್ಲ, ಏರಿಯಾ ಕೊಟ್ಟಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ. ಓಕೆನಾ? ಸೊ ಆಮೇಲೆ ಡೆನ್ಸಿಟಿ ಕೂಡ ಕೊಟ್ಟಿದ್ದಾರೆ. ಅದನ್ನು ಹೇಗೆ ಸಿಂಪ್ಲಿಫೈ ಮಾಡೋದಂತಂದರೆ, ಸೊ ಇಂಟು ಇದು ಮೈಕ್ರೋ ಅಂದರೆ 10 ಪವರ್ -6 ಓಮ್ ಮೀಟರ್ ಅಂತ ಆಯಿತು. ಓಕೆ, ಸೊ ಡೆನ್ಸಿಟಿ ಫಾರ್ಮುಲಾ ಏನು? ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ಬರೆದೆ. ಓಕೆನಾ? ಸೊ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್ಗೆ ಏನಂತ ಬರಿಬೋದು ನಾವು? ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಬರಿಬೋದು. ಓಕೆನಾ? ಸೊ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಲೆಂತ್ ಇಂಟು ಬ್ರೆಡ್ತ್ನ ನಾನು ಏರಿಯಾ ಅಂತ ಬರೀತೀನಿ. ಓಕೆನಾ? ಸೊ ಲೆಂತ್ ಇಂಟು ಬ್ರೆಡ್ತ್ನ ನಾನು ಸೊ ಏರಿಯಾ ಅಂತ ಬರೆದೆ ಇವೆರಡು ಟರ್ಮ್ನ. ಸೊ ಇಂಟು ಹೈಟ್ನ ನಾನು ಲೆಂತ್ ಅಂತ ಬರ್ತೀನಿ. ಓಕೆನಾ? ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಡಿ ಎ ಎಲ್ ಈಸ್ ಈಕ್ವಲ್ ಟು ಎಮ್ ಅಂತ ಆಯಿತು. ಸೊ ಎಲ್ ಬಿಕಮ್ಸ್ ಎಮ್ ಡಿವೈಡೆಡ್ ಬೈ ಡಿ ಎ ಅಂತ ಆಯಿತು. ಓಕೆನಾ? ಸೊ ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆರ್ ಈಸ್ ಈಕ್ವಲ್ ಟು ರೋ ಇಂಟು ಎಲ್ ಅಂತಂದರೆ ಎಮ್ ಡಿವೈಡೆಡ್ ಬೈ ಡಿ ಎ ಅಂತ ಆಯಿತು. ಸೊ ಇಲ್ಲೊಂದು ಏರಿಯಾ ಇದೆ. ಓಕೆ, ಸೊ ಏರಿಯಾನ 2 ಟೈಮ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ನಾವು. ಓಕೆನಾ? ಸೊ ಈಗ ಜಸ್ಟ್ ಸಿಂಪ್ಲಿಫಿಕೇಶನ್ ಮಾಡಿ. ಸೊ ಆರ್ ಈಸ್ ಈಕ್ವಲ್ ಟು ರೋ ವ್ಯಾಲ್ಯೂ ಎಷ್ಟು? ರೋ ವ್ಯಾಲ್ಯೂ ಈಸ್ 1.2 ಇಂಟು 10 ಪವರ್ -6 ಅಂತ ಆಯಿತು, ಇಂಟು ಸೊ ಮಾಸ್ ಎಷ್ಟು? 10 ಪವರ್ -4 ಆಯಿತು. ಸೊ ಡಿವೈಡೆಡ್ ಬೈ ಸೊ ಏರಿಯಾ. ಸೊ ಏರಿಯಾ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಸೊ ಏರಿಯಾ ವ್ಯಾಲ್ಯೂ 0.05 ಇಂಟು 10 ಪವರ್ -6 ಇಂಟು ಡೆನ್ಸಿಟಿ ವ್ಯಾಲ್ಯೂ. ಸೊ ಡೆನ್ಸಿಟಿ ಈಸ್ 8.4 ಇಂಟು 10 ಪವರ್ 3 ಅಂತ ಆಯಿತು, ಇಂಟು ಅಗೈನ್ ಏರಿಯಾ ಅಂತಂದರೆ 0.05 ಇಂಟು 10 ಪವರ್ -6 ಅಂತ ಆಯಿತು. ಸೊ ಆರ್ ಈಸ್ ಈಕ್ವಲ್ ಟು ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮಗೆ ಆನ್ಸರು ಸೊ ಇದು -6 ಆ್ಯಂಡ್ -4 ಇದೆ. ಸೊ 6 + 4 10 ಆಗುತ್ತೆ, 10 ಪವರ್ -10 ಆಗುತ್ತೆ. ಸೊ ಡಿವೈಡೆಡ್ ಬೈ ಸೊ ಇದು ಫುಲ್ ಮಲ್ಟಿಪ್ಲೈ ಮಾಡಿದ್ರೆ ಸೊ ಯು ವಿಲ್ ಗೆಟ್ 0.021 ಇಂಟು 10 to the power of -9 ಅಂತ ಬರುತ್ತೆ. ಓಕೆನಾ? ನೋಡಿ ಈಗ -6 6 + 6 12 ಆಗುತ್ತೆ. 12ಅಲ್ಲಿ 3 ಹೋದರೆ 9 ಆಯಿತು. ಓಕೆನಾ? ಸೊ ಆರ್ ಈಸ್ ಈಕ್ವಲ್ ಟು ಸೊ ಫೈನಲ್ ಆನ್ಸರ್ ಯು ವಿಲ್ ಗೆಟ್ 571.428 ಇಂಟು 10 to the power of -1 ಅಂತ ಆಯಿತು. ಸೊ ಫಿಸಿಕ್ಸಲ್ಲಿ ಯಾವಾಗಲೇ ನೋಡಿ ಒಂದು ಸ್ಟ್ಯಾಂಡರ್ಡಲ್ಲಿ ಇರಬೇಕು ವ್ಯಾಲ್ಯೂ. ಸೊ ಇದನ್ನು ಪಾಯಿಂಟ್ ಶಿಫ್ಟ್ ಮಾಡಿ. ಸೊ ಪಾಯಿಂಟ್ ಶಿಫ್ಟ್ ಇಲ್ಲಿಗೆ ಮಾಡಿದೆ 5.7
ಇಂಟು 10⁻⁻1 ಇಂಟು 10 ಒಂದು ಪಾಯಿಂಟ್ ಶಿಫ್ಟ್ ಮಾಡಿದ್ದೀರಾ, ಸೊ ಅದಕ್ಕೆ 1 ಅಂತ ಬರುತ್ತೆ. ಸೊ ಲೆಫ್ಟ್ ಸೈಡ್ ಬಂದರೆ ಸೊ ಯಾವಾಗಲೇ ಕೂಡ ಪಾಸಿಟಿವ್ ಆಗುತ್ತೆ. ಸೊ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಈಸ್ ಈಕ್ವಲ್ ಟು 5.7 ಓಮ್ ಅಂತ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ದ ರಿಕ್ವೈರ್ಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಓಕೆ, ಸೊ ನೆಕ್ಸ್ಟ್ ನ್ಯೂಮರಿಕಲ್ ನೋಡಿ, ಎ ಬ್ಯಾಟ್ರಿ ಆಫ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ನ ನಾವೇನಿಂದ ಬರೀಬೇಕು, ಆರ್ ಅಂತ ಬರೀಬೇಕು. ಯಾವ ಆರು? ಸ್ಮಾಲ್ ಆರ್. ಓಕೆ, ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು 3 ಓಮ್ ಅಂಡ್ ಕನೆಕ್ಟೆಡ್ ಟು ಎ 20 ಓಮ್ ರೆಸಿಸ್ಟರ್. ಓಕೆ, ಸೊ ರೆಸಿಸ್ಟೆನ್ಸ್ ಅಂದರೆ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು ಸೊ 20 ಓಮ್ ಅಂತ ಆಯಿತು. ಅಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ರೆಸಿಸ್ಟರ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಅಂದರೆ ವಿ. ಸೊ ವಿ ಈಸ್ ಈಕ್ವಲ್ ಟು 10 ವೋಲ್ಟ್ ಅಂತ ಆಯಿತು. ಇಫ್ ಅನದರ್ ರೆಸಿಸ್ಟರ್ ಆಫ್ 30 ಓಮ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್, ಅನದರ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಐ ವಿಲ್ ಟೇಕ್ ಇಟ್ ಆಸ್ ಆರ್ ಡ್ಯಾಶ್. ಸೊ ಆರ್ ಡ್ಯಾಶ್ ಇಸ್ ಈಕ್ವಲ್ ಟು 30 ಓಮ್ is connected in series with the first resistor. ಇವೆರಡು ಕನೆಕ್ಟ್ ಮಾಡಿದ್ದಾರೆ with the first resistor and battery is again connected to the combination. So calculate the EMF and TPD. So EMF ಅಂದ್ರೆ so E is equal to question mark, TPD ಅಂದ್ರೆ terminal potential difference ಅಥವಾ V. ಓಕೆನಾ, so terminal potential difference across the combination. So V is equal to question mark. Okay, ಸೊ ಈಗ ನಾನು ಆರ್ ಈಕ್ವಿವಲೆಂಟ್ ವ್ಯಾಲ್ಯೂ ಕಂಡುಹಿಡ್ಕೊತೀನಿ. ಓಕೆನಾ, ಸೊ ಆರ್ ಈಕ್ವಿವಲೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಸೊ ಆರ್ ಪ್ಲಸ್ ಆರ್ ಡ್ಯಾಶ್ ಅಂತ ಆಯ್ತು. ಓಕೆ, ಯಾಕಂದರೆ ಎರಡೂ ಕೂಡ ಸೀರೀಸಲ್ಲಿ ಇರೋದ್ರಿಂದ ಆರ್ ಪ್ಲಸ್ ಆರ್ ಡ್ಯಾಶ್ ಅಂತ ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ಆರ್ ಎಷ್ಟು? ಆರ್ ಇಸ್ 20 ಪ್ಲಸ್ ಆರ್ ಡ್ಯಾಶ್ ಈಸ್ 30. ಸೊ ವಿಲ್ ಗೆಟ್ 50 ಓಮ್ ಅಂತ ಆಯಿತು. ಓಕೆನಾ, ಸೊ ಈಗ ನಾನು ಇ ಎಮ್ ಎಫ್ ಕಂಡುಹಿಡಿಬೇಕಲ್ವಾ. ಸೊ ನೆಕ್ಸ್ಟು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಂಡುಹಿಡಬೇಕು. ಓಕೆನಾ, ಸೊ ನಾನು ಕರೆಂಟ್ ಇಕ್ವೇಷನ್ ಯೂಸ್ ಮಾಡ್ತೀನಿ. ಕರೆಂಟ್ ಡ್ರಾಯಿಂಗ್ ಇನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಟಿ ಪಿ ಡಿ. ಸೊ ಇದು ಫಾರ್ಮುಲಾ ಏನು ಬರುತ್ತೆ? ಐ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಅಂತ ಆಯಿತು. ಇಲ್ಲಿ ವೋಲ್ಟೇಜ್ ಕೊಟ್ಟಿರೋದ್ರಿಂದ ಸೊ ಐ ವಿಲ್ ಅಪ್ಲೈ ಓಮ್ಸ್ ಲಾ. ಸೊ ವಿ ಈಸ್ ಈಕ್ವಲ್ ಟು ಐ ಆರ್ ಅಂತ ಆಯಿತು. ಸೊ ವಿ ಈಸ್ ಈಕ್ವಲ್ ಟು ಐ ಅಂತಂದರೆ ಏನು? ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಅಂತ ಆಯಿತು. ಸೊ ಇಂಟು ಆರ್ ಅಂತ ಆಯಿತು. ಇದರಲ್ಲಿ ನಾನು ಇ ಎಮ್ ಎಫ್ ಕಂಡುಹಿಡ್ಕೊತೀನಿ, ಹಾಗೆ ಸೊ ನಾವು ಟಿ ಪಿ ಡಿ, ಸೊ ಇವೆರಡೂ ಕೂಡ ಕಂಡುಹಿಡಿಬೋದು. ಓಕೆನಾ, ಸೊ ಈಗ ನೋಡಿ ಇದನ್ನು ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ, ವಿ ಇಂಟು ಆರ್ ಪ್ಲಸ್ ಆರ್ ಈಸ್ ಈಕ್ವಲ್ ಟು ಇ ಇಂಟು ಆರ್ ಅಂತ ಆಯಿತು. ಸೊ ಈಗ ಈ ವಿನ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ವಿ ಆರ್ ಪ್ಲಸ್ ಸ್ಮಾಲ್ ವಿ ಆರ್ ಈಸ್ ಈಕ್ವಲ್ ಟು ಇ ಇಂಟು ಆರ್ ಅಂತ ಆಯಿತು. ಈಗ ನಾನು ಇ ಎಮ್ ಎಫ್ ಬೇಕಾಗಿರೋದಲ್ವಾ. ಸೊ ಇ ಈಸ್ ಈಕ್ವಲ್ ಟು ಸೊ ಏನಾಗುತ್ತೆ? ಸೊ ವಿ ಆರ್ ಪ್ಲಸ್ ವಿ ಆರ್, ಇದು ಡಿನಾಮಿನೇಟರ್ ಬರುತ್ತೆ ಆರ್. ಓಕೆನಾ, ಸೊ ನೆಕ್ಸ್ಟ್ ಇ ಈಸ್ ಈಕ್ವಲ್ ಟು ಜಸ್ಟ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನೀವು ಬೇಕಾದರೆ ಇಲ್ಲಿ ಕಾಮನ್ ತಗೊಂಡ್ರೆ ನಿಮ್ಗೆ ಇನ್ನೂ ಹೆಲ್ಪೇ ಆಗುತ್ತಲ್ವಾ. ಸೊ ಇದೇ ಥರ ಇರಲಿ ಬೇಕಾದರೆ ಆರ್ ಪ್ಲಸ್ ಆರ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಆರ್ ಅಂತ ಆಯಿತು. ಸೊ ವೋಲ್ಟೇಜ್ ವ್ಯಾಲ್ಯೂ ಎಷ್ಟು? ಸೊ 10 ಇಂಟು ಸೊ ಕ್ಯಾಪಿಟಲ್ ಆರ್. ಸೊ ಓಕೆ, ಸೊ ಕ್ಯಾಪಿಟಲ್ ಆರ್ ವ್ಯಾಲ್ಯೂ, ಸೊ ಆರ್ ವ್ಯಾಲ್ಯೂ ಎಷ್ಟು ತೊಗೊತೀರಾ? ಸೊ ಆರ್ ವ್ಯಾಲ್ಯೂ ಈಸ್ 20. ಸೊ 20 ಪ್ಲಸ್ ಸ್ಮಾಲ್ ಆರ್ ವ್ಯಾಲ್ಯೂ ಈಸ್ 3 ಡಿವೈಡೆಡ್ ಬೈ ಆರ್. ಓಕೆ, ಸೊ ಆರ್ ಯು ವಿಲ್ ಗೆಟ್ ಅಗೇನ್ 20. ಓಕೆ, ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡಿ. ಸೊ ಇ ಈಸ್ ಈಕ್ವಲ್ ಟು 20 plus 3, 23. So 23 into 10 will get 230 divided by 20 ಅಂತ ಆಯಿತು. ಸೊ 0 0 ಕ್ಯಾನ್ಸಲ್. 23/2 ಅಂತ ಬಂದರೆ ಆನ್ಸರು ಇ ಎಮ್ ಎಫ್ 11.5 ವೋಲ್ಟ್ ಅಂತ ಆಯಿತು. ಈಗ ಇ ಎಮ್ ಎಫ್ ಗೊತ್ತಾಯ್ತು ನಮಗೆ. ಸೊ ಇ ಎಮ್ ಎಫ್ ಅಲ್ಲಿ ಎಷ್ಟು ಬರುತ್ತೆ? 11.5 ವೋಲ್ಟ್ ಅಂತ ಆಯಿತು. ಈಗ ನೆಕ್ಸ್ಟ್ ಏನು ಕಂಡುಹಿಡಿಬೇಕು? ನಾನು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಕಂಡುಹಿಡಿಬೇಕು. ಸೊ ಐ ವಿಲ್ ಯೂಸ್ ದಿಸ್ ಫಾರ್ಮುಲಾ ಓನ್ಲಿ. ಓಕೆ, ಸೊ ಅಲ್ಲಿ ಏನಂತ ಬರೀತೇನೆ ಅಂದರೆ, ಸೊ ವಿ ಈಸ್ ಈಕ್ವಲ್ ಟು ಇಲ್ಲಿ ಆರ್ ಜಾಗದಲ್ಲಿ ನಾನು ಆರ್ ಈಕ್ವಿವೆಲೆಂಟ್ ಅಂತ ತೊಗೋತೀನಿ. ಯಾಕಂದರೆ ಆರ್ ಈಕ್ವಿವೆಲೆಂಟ್ ನಾನು ಆಲ್ರೆಡಿ ಅಕ್ರಾಸ್ ದ ಕಾಂಬಿನೇಷನ್ ಅಂತ ಕೇಳಿರೋದು. ಕಾಂಬಿನೇಷನ್ ಅಂದರೆ ಇವೆರಡು ಕೂಡ ನಾನು ಆ್ಯಡ್ ಮಾಡಬೇಕು. ಓಕೆ, ಸೊ ಫಾರ್ಮುಲಾ ಏನಾಗುತ್ತೆ? ಸೊ ಇ ಇಂಟು ಆರ್ ಈಕ್ವಿವೆಲೆಂಟ್ ಸೊ ಡಿವೈಡೆಡ್ ಬೈ ಆರ್ ಈಕ್ವಿವೆಲೆಂಟ್ ಪ್ಲಸ್ ಸ್ಮಾಲ್ ಆರ್ ಅಂತ ಆಯಿತು. ಓಕೆನಾ, ಸೊ ಆರ್ ಈಕ್ವಿವೆಲೆಂಟ್ ಡಿವೈಡೆಡ್ ಬೈ ಆರ್ ಈಕ್ವಿವೆಲೆಂಟ್ ಪ್ಲಸ್ ಆರ್ ಅಂತ ಆಯಿತು. ಓಕೆ, ಸೊ ಜಸ್ಟ್ ಈ ಫಾರ್ಮುಲಾನ ನಾನು ಈಕ್ವಿವೆಲೆಂಟ್ ಅಂತ ಬರ್ದಿದ್ದೀನಿ ಅಷ್ಟೇ. ಓಕೆನಾ, ಸೊ ಇ ಎಮ್ ಎಫ್ ಅಲ್ಲಿ ಎಷ್ಟು ಬಂತು ನಮಗೆ? 11.5 ಇಂಟು ಆರ್ ಈಕ್ವಿವೆಲೆಂಟ್ ಈಸ್
50 divided by R equivalent again 50 plus small r value is 3 ಅಂತ ಆಯ್ತು. ಓಕೆ, ಸೊ 50 ones are 50, ಸೊ ರಿಮೈನಿಂಗ್ 11.5 by 3. ಸೊ 11.5 by 3 ಅಂತ ಮಾಡಿದ್ರೆ ಆನ್ಸರು 10.85. ಸೊ 10.85 ವೋಲ್ಟ್ ಅಂತ ಆಯ್ತು. ಓಕೆ, ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಸೊ ಟರ್ಮಿನಲ್ ಪೊಟೆನ್ಷಿಯಲ್ ವ್ಯಾಲ್ಯೂ ಆ್ಯಂಡ್ ಇ ಎಮ್ ಎಫ್ ವ್ಯಾಲ್ಯೂ. ಓಕೆ, ಸೊ ನೋಡಿ ಈಗ ನೆಕ್ಸ್ಟ್ ನ್ಯೂಮರಿಕಲ್. ಎ ವೈರ್ ಆಫ್ ಲೆಂತ್ 2 meter, diameter 1 millimeter and resistivity 1.963 into 10 power minus 8 ohm meter is connected in series with a battery of EMF 3 volt and internal resistance 1 ohm. Calculate the resistance of the wire and the current in the circuit ಅಂತ ಕೇಳಿದೆ. ಓಕೆನಾ, ಸೊ ಈಗ ಡೇಟಾ ಬರ್ಕೊಳ್ತಾ ಹೋಗೋಣ. ಸೊ ಸೊಲ್ಯೂಷನ್, ಸೊ ಡೇಟಾ ಏನು ಕೊಟ್ಟಿದೆ ನೋಡಿ. ಎ ವೈರ್ ಆಫ್ ಲೆಂತ್ ಸೊ 2 meter, ಸೊ L is equal to ಸೊ 2 meter. ನೆಕ್ಸ್ಟ್ diameter, so diameter D is equal to 1 millimeter. So ಇದನ್ನು SI units ಅಲ್ಲಿ ಬರೀರಿ. 1 into milli means 10 power minus 3 meter. Okay, and resistivity is given by rho. So rho value is to 1.963 into 10 power minus 8 ohm meter. Okay, and is connected in series with the battery of EMF. So EMF ಎಷ್ಟು ಕೊಟ್ಟಿದ್ದಾರೆ? So EMF is 3 volt. Okay, and internal resistance. So internal resistance ಅಂದ್ರೆ ಏನಂತ ಬರೀಬೇಕು ನಾವು? R ಅಂತ ಬರೀಬೇಕು, ಸ್ಮಾಲ್ r. ಓಕೆನಾ, ಅದನ್ನು ನಾನು ಇಂಟರ್ನಲ್ ಅಂತ ಬರೀತೀನಿ. ಸೊ R internal is equal to 1 ohm ಅಂತ ಕೊಟ್ಟಿದ್ದಾರೆ. ಓಕೆನಾ, ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ದ ವೈರ್. ಸೊ R is equal to question mark and calculate the current in the circuit. So current means I is equal to question mark. ಓಕೆನಾ, ಫಸ್ಟ್ ರೆಸಿಸ್ಟೆನ್ಸ್ ಕಂಡುಹಿಡಿಯೋಣ. ಸೊ ರೆಸಿಸ್ಟೆನ್ಸ್ ಫಾರ್ಮುಲಾ ಏನು ಬರೀತೀರಾ? ಸೊ R is equal to ರೋ ಎಲ್ ಡಿವೈಡೆಡ್ ಬೈ ಎ ಅಂತ ಆಯ್ತು. ಓಕೆನಾ, ಈಗ ಯಾವ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ. ಈಗ ರೋ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸೊ ಲೆಂತ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಬಟ್ ಏರಿಯಾ ವ್ಯಾಲ್ಯೂ ಕೊಟ್ಟಿಲ್ಲ. ಓಕೆನಾ, ಏರಿಯಾ ವ್ಯಾಲ್ಯೂ ಕೊಟ್ಟಿಲ್ಲ, ಬಟ್ ಇಲ್ಲಿ ಡಯಾಮೀಟರ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆನಾ, ಸೊ ಈಗ ನೋಡಿ, ಸೊ ನಾನು ಏರಿಯಾ ವ್ಯಾಲ್ಯೂಗೂ ಸೊ ಏರಿಯಾ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಅಂತ ಮಾಡ್ತೀನಿ. ಓಕೆನಾ, ಸೊ ಯಾಕಂತಂದ್ರೆ ವೈರ್, ಸೊ ವೈರ್ ಅಂತಂದ್ರೆ ಸೊ ಒನ್ ಎಂಡ್ ಆಫ್ ದ ವೈರ್ನ, ಸೊ ಅಲ್ಲಿ ನಾನು ಈ ಥರ ವೈರ್ನ ತಗೊಂಡಾಗ ಸೊ ಒನ್ ಎಂಡ್ ಆಫ್ ದ ವೈರ್ ಇಟ್ ಕ್ಯಾನ್ ಟೇಕ್ ಇಟ್ ಆಸ್ ಎ ಸರ್ಕಲ್. ಓಕೆನಾ, ಏರಿಯಾ ಆಫ್ ಸರ್ಕಲ್ ಈಸ್ ಪೈ ಆರ್ ಸ್ಕ್ವೇರ್. ಓಕೆನಾ, ಈಗ ರೇಡಿಯಸ್ ಕೊಟ್ಟಿದ್ರೆ ಡಯಾಮೀಟರ್. ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ರೇಡಿಯಸ್ ಅಂಡ್ ಡಯಾಮೀಟರ್? ಸೊ ಆರ್ ಈಸ್ ಈಕ್ವಲ್ ಟು ಡಿ ಬೈ ಟು ಅಲ್ವಾ? ಸೊ ಆರ್ ಈಸ್ ಈಕ್ವಲ್ ಟು ಡಿ ಬೈ ಟು. ಸೊ ಎ ಈಸ್ ಈಕ್ವಲ್ ಟು ಪೈ ವ್ಯಾಲ್ಯೂ ಎಷ್ಟು? 3.14 ಇಂಟು ಆರ್ ಸ್ಕ್ವೇರ್. ಸೊ ಆರ್ ಅಂತಂದ್ರೆ ಸೊ ಡಿ ಎಷ್ಟಾಗುತ್ತೆ ಇಲ್ಲಿ? 1 into 10 power minus 3 divided by 2. Okay, so 1 by 2 means 0.5 into 10 power minus 3 ಅಂತ ಆಯ್ತು. ಓಕೆನಾ, ಸೊ ಬಟ್ ಇಲ್ಲಿ ಆರ್ ಸ್ಕ್ವೇರ್ ಅಂತ ಕೇಳಿರೋದ್ರಿಂದ ಸೊ 0.5 ಇಂಟು 10 ಪವರ್ ಮೈನಸ್ 3 ಹೋಲ್ ಸ್ಕ್ವೇರ್ ಮಾಡಬೇಕು. ಸೊ ಏರಿಯಾ ಇಸ್ ಈಕ್ವಲ್ ಟು 3.14 ಇಂಟು ಸೊ ಎಷ್ಟಾಗುತ್ತೆ? ಸೊ 0.5 ಹೋಲ್ ಸ್ಕ್ವೇರ್ ಮೀನ್ಸ್ ಯು ವಿಲ್ ಗೆಟ್ ಸೊ 0.25 into so 10 power minus 3 whole square means 10 power minus 6. ಸೊ ಇದು ಫುಲ್ಲು ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ನಿಮಗೆ ಆನ್ಸರು ಸೊ 7.854 ಇಂಟು 10 power minus 7 ಮೀಟರ್ ಸ್ಕ್ವೇರ್ ಬರುತ್ತೆ. ಓಕೆನಾ, ಈಗ ಏರಿಯಾ ವ್ಯಾಲ್ಯೂ ಕಂಡುಹಿಡಿದ್ರೆ ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆರ್ ಇಸ್ ಈಕ್ವಲ್ ಟು ಸೊ ರೋ ಅಂದರೆ ವ್ಯಾಲ್ಯೂ ಎಷ್ಟು? 1.963 ಇಂಟು 10 ಪವರ್ ಮೈನಸ್ 8 ಅಂತ ಆಯ್ತು. ಸೊ ಇಂಟು ಎಲ್ ಎಷ್ಟು? ಸೊ ಎಲ್ ಈಸ್ 2. ಓಕೆ, ಸೊ 2 ಡಿವೈಡೆಡ್ ಬೈ ಏರಿಯಾ. ಸೊ ಏರಿಯಾ ಮೀನ್ಸ್ 7.854 ಇಂಟು 10 ಪವರ್ ಮೈನಸ್ 7 ಅಂತ ಆಯ್ತು. ಓಕೆನಾ, ಸೊ ಇವೆರಡು ಡಿವೈಡ್ ಮಾಡಿದಾಗ ಸೊ ನಿಮಗೆ ಆನ್ಸರು 0.05 ಓಮ್ ಅಂತ ಬರುತ್ತೆ. ಓಕೆನಾ, ಈಗ ರೆಸಿಸ್ಟೆನ್ಸ್ ಆಯಿತು. ಸೊ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಬೇಕು? ಐ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಐ ಈಸ್ ಈಕ್ವಲ್ ಟು ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂತಂದರೆ ಸೊ ಐ ಈಸ್ ಈಕ್ವಲ್ ಟು ಇ ಎಮ್ ಎಫ್. ಸೊ ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. ಐ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಅಂತ ಯೂಸ್ ಮಾಡ್ತೀನಿ. ಓಕೆನಾ, ಇಲ್ಲಿ ರೆಸಿಸ್ಟೆನ್ಸು ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂತ ನಾನು ಆರ್ ಟೋಟಲ್ ಅಂತ ಬರೀತೀನಿ. ಸೊ ಆರ್ ಟೋಟಲ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಪ್ಲಸ್ ಸ್ಮಾಲ್ ಆರ್. ಓಕೆನಾ, ಇಂಟರ್ನಲ್ ರೆಸಿಸ್ಟೆನ್ಸ್ ಈಸ್ ಆಲ್ವೇಸ್ ಆಡೆಡ್ ಟು ದ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಓಕೆನಾ, ಸೊ ಈಗ ಇವೆರಡು ಕೂಡ ಆ್ಯಡ್ ಮಾಡಿ. ಸೊ ಆರ್ ಟೋಟಲ್ ಇಸ್ ಈಕ್ವಲ್ ಟು ಆರ್ ವ್ಯಾಲ್ಯೂ ಎಷ್ಟು ಬಂದಿದೆ? 0.05. ಸೊ ಪ್ಲಸ್ ಆರ್ ಇಂಟರ್ನಲ್ ವ್ಯಾಲ್ಯೂ ಎಷ್ಟು ಬರುತ್ತೆ?
ಪ್ಲಸ್ 1 ಅಂತ ಬರುತ್ತೆ. ಸೊ ಎರಡು ಕೂಡ ಆ್ಯಡ್ ಮಾಡಿದಾಗ ನಿಮಗೆ ಆರ್ ಟೋಟಲ್ ಇಸ್ ಈಕ್ವಲ್ ಟು 1.05 ಓಮ್ ಅಂತ ಬರುತ್ತೆ. ಓಕೆನಾ. ಸೊ ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಐ ಇಸ್ ಈಕ್ವಲ್ ಟು ಇದನ್ನು ಇಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. ಸೊ ಆರ್ ಟೋಟಲ್ ಅಂತ ಬರೀತೀನಿ. ಓಕೆನಾ. ಇ ಎಮ್ ಎಫ್ ಎಷ್ಟು ಕೊಟ್ಟಿದ್ರೆ ಇ ಎಮ್ ಎಫ್ ಈಸ್ 3 ವೋಲ್ಟ್ ಡಿವೈಡೆಡ್ ಬೈ ಆರ್ ಟೋಟಲ್ ಈಸ್ 1.05. ಸೊ ಇವೆರಡು ಡಿವೈಡ್ ಮಾಡಿದಾಗ ಆನ್ಸರು ನಿಮಗೆ 2.8 ಬರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 2.85 ಆಂಪಿಯರ್ ಅಂತ ಆಯಿತು. ಓಕೆನಾ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆ್ಯಂಡ್ ಕರೆಂಟ್ ವ್ಯಾಲ್ಯೂ ಗೊತ್ತಾಯಿತು. ಸೊ ಅದೇ ರೀತಿ ಈಗ ನೋಡಿ ಇನ್ನೊಂದು ನ್ಯೂಮರಿಕಲ್. 2 identical cells either in series or in parallel combination so gives the same current of 0.5 ampere. So through a external resistance of over 4 ohm find the EMF and internal resistance of each cell ಅಂತ ಕೊಟ್ಟಿದ್ದಾರೆ. ಓಕೆನಾ. ಈಗ ನೋಡಿ 2 identical cells ಇಲ್ಲಿ ಐದರ್ ಇನ್ ಸೀರೀಸ್ ಅಂಡ್ ಪ್ಯಾರಲ್ ಯಾವುದು ಅಂತ ಹೇಳಿಲ್ಲ. ಐದರ್ ಅದು ಸೀರೀಸ್ ಅಲ್ಲಿ ಇರ್ಬೋದು ಅಥವಾ ಪ್ಯಾರಲಲ್ ಆಗಿರ್ಬೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಎನ್ ವ್ಯಾಲ್ಯೂ ನಾನು 2 ಅಂತ ತಗೊಂತೀನಿ. ಓಕೆನಾ. ಸೊ ಕರೆಂಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಸೊ ಕರೆಂಟ್ ಈಸ್ 0.5 ಆಂಪಿಯರ್. ಓಕೆನಾ. ಸೊ ಕರೆಂಟ್ ಈಸ್ 0.5 ಆಂಪಿಯರ್. ಸೊ ಥ್ರೂ ಎನ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಸೊ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಆರ್. ಸೊ ಆರ್ ಇಸ್ ಈಕ್ವಲ್ ಟು 4 ಓಮ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಇ ಎಮ್ ಎಫ್. ಸೊ ಇ ಎಮ್ ಎಫ್ ಮೀನ್ಸ್ ಇ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇ ಎಮ್ ಎಫ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಮೀನ್ಸ್ ಆರ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆನಾ. ಈಗ ಸೊ ಸೆಲ್ಸ್ದು ಫಾರ್ಮುಲಾ ಏನು ಬರೀತೀರಾ? ಸೊ ಐ ಇಸ್ ಈಕ್ವಲ್ ಟು, ಸೊ ಇದೇ ಫಾರ್ಮುಲಾ ಬರೀತೀನಿ ನಾನು. ಸೊ ಐ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಓಕೆನಾ. ಇಲ್ಲಿ ಎನ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಫಾರ್ ಎನ್ ನಂಬರ್ ಆಫ್ ಸೆಲ್ಸ್ ಇನ್ ಸೀರೀಸ್. ಫಾರ್ ಸೀರೀಸ್ಗೆ ಏನು ಬರೀತೀನಿ ಅಂದರೆ ಇನ್ ಸೀರೀಸ್ ಇದು ಫಾರ್ಮುಲಾ. ಇನ್ ಸೀರೀಸ್ ಸೊ ದ ಫಾರ್ಮುಲಾ ಬಿಕಮ್ಸ್ ಐ ಇಸ್ ಈಕ್ವಲ್ ಟು ಎನ್ ಇ ಡಿವೈಡೆಡ್ ಬೈ ಎನ್ ಆರ್ ಪ್ಲಸ್ ಆರ್ ಅಂತ ಆಯ್ತು. ಓಕೆನಾ. ಸೊ ಇದು ಫಾರ್ ಸೀರೀಸ್ಗೆ. ಸೊ ಅದೇ ರೀತಿ ಸೊ ಇನ್ ಪ್ಯಾರಲಲ್ ಬರೀರಿ. ಸೊ ಇಲ್ಲಿ ಎನ್ ವ್ಯಾಲ್ಯೂ ಎಷ್ಟು? ಸೊ ಎನ್ ಇಸ್ ಈಕ್ವಲ್ ಟು 2. ಓಕೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಐ ಇಸ್ ಈಕ್ವಲ್ ಟು ಎನ್ ಅಂದರೆ ಎಷ್ಟು? 2e ಡಿವೈಡೆಡ್ ಬೈ 2r ಪ್ಲಸ್ ಆರ್ ಅಂತ ಆಯ್ತು. ಇದನ್ನ ಕಾಲ್ ದಿಸ್ ಆಸ್ ಈಕ್ವೇಶನ್ 1. ಇದು ಸೀರೀಸ್ಗೆ ಆಯಿತು. ಪ್ಯಾರಲಲ್ಗೆ ಸೊ ಐ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಅಂತ ಆಯಿತು. ಫಾರ್ ಎನ್ ಸೆಲ್ಸ್ ದ ಫಾರ್ಮುಲಾ ಬಿಕಮ್ಸ್ ಐ ಇಸ್ ಈಕ್ವಲ್ ಟು ಎನ್ ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಎನ್ ಆರ್ ಅಂತ ಆಯಿತು. ಇಲ್ಲಿ ಒಂದು ಸಲ ಎನ್ ಆರ್ ಇಲ್ಲಿ ಬರೀಬೇಕು, ಆಮೇಲೆ ಎನ್ ಆರ್ ಇಲ್ಲಿ ಬರೀಬೇಕು. ಓಕೆ. ಸೊ ಈಗ ಸೊ ಅಗೈನ್ ಎನ್ ಇಸ್ ಈಕ್ವಲ್ ಟು 2. ಸೊ ಎನ್ ಇಸ್ ಈಕ್ವಲ್ ಟು 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎನ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನಿಮಗೆ? ಸೊ 2e ಡಿವೈಡೆಡ್ ಬೈ ಆರ್ ಪ್ಲಸ್ 2r ಅಂತ ಆಯಿತು. ಸೊ ಕಾಲ್ ದಿಸ್ ಆಸ್ ಈಕ್ವೇಶನ್ 2. ಸೊ ಇದನ್ನ ಬೇಕಾದ್ರೆ ಐ ಎಸ್ ಅಂತ ಬರೀರಿ, ಇದನ್ನ ಐ ಪಿ ಅಂತ ಬರೀರಿ. ಸೊ ಏನಂತ ಐ ಅಂಡ್ ಎಸ್ ಅಂದ್ರೆ ಕರೆಂಟ್ ಇನ್ ಸೀರೀಸು, ಕರೆಂಟ್ ಇನ್ ಪ್ಯಾರಲ್. ಓಕೆ. ಈಗ ನೋಡಿ ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2 ನ ನೋಡಿದಾಗ LHS ಈಕ್ವಲ್ ಇದೆ. ಕರೆಕ್ಟಾ? ಇಫ್ LHS ಆರ್ ಈಕ್ವಲ್ ಮೀನ್ಸ್ ವಿ ಕ್ಯಾನ್ ಈಕ್ವೇಟ್ ದ RHS. ಸೊ RHS ಎಲ್ಲಿದೆ ನಮಗೆ? ಸೊ RHS ಅಲ್ಲಿ ಸೊ 2e ಡಿವೈಡೆಡ್ ಬೈ 2r ಪ್ಲಸ್ ಆರ್ ಇಸ್ ಈಕ್ವಲ್ ಟು ಇಲ್ಲಿ RHS ಅಲ್ಲಿ 2e ಡಿವೈಡೆಡ್ ಬೈ ಆರ್ ಪ್ಲಸ್ 2r ಅಂತ ಇದೆ. ಈಗ 2e ನ ಕ್ಯಾನ್ಸಲ್ ಮಾಡ್ಬೋದಾ? ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ 1 ಇಂಟು ದಿಸ್ ಟರ್ಮ್. ಸೊ 1 ಇಂಟು ದಿಸ್ ಟರ್ಮ್ ಬಂದರೆ ಆರ್ ಪ್ಲಸ್ 2r ಅಂತ ಬರುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 1 ಇಂಟು ದಿಸ್ ಟರ್ಮ್ ಮಾಡಿದ್ರೆ ಸೊ 2r ಸೊ ಪ್ಲಸ್ ಆರ್ ಅಂತ ಆಯ್ತು. ಈಗ ಕ್ಯಾಪಿಟಲ್ ಆರ್ ಟರ್ಮ್ಸ್ನೆಲ್ಲ ಒಂದು ಕಡೆ ತಗೊಳ್ಳಿ, ಸ್ಮಾಲ್ ಆರ್ ಟರ್ಮ್ಸ್ನೆಲ್ಲ ಒಂದು ಕಡೆ ತಗೊಳ್ಳಿ. ಸೊ ಈಗ ಏನು ಬರುತ್ತೆ? ಸೊ ಆರ್ ಈಕ್ವಲ್ಸ್ ಇಂದ ಈ ಕಡೆ ಬಂದರೆ ಮೈನಸ್ 2r ಇಸ್ ಈಕ್ವಲ್ ಟು ಆರ್ ಮೈನಸ್ ಈಕ್ವಲ್ಸ್ ಇಂದ ಆ ಕಡೆ ಬಂದರೆ ಸೊ 2r. ಸೊ 2r ಮೈನಸ್ ಆರ್ ಅಂತ ಆಯ್ತು. ಓಕೆನಾ. ಈಗ ನೋಡಿ ಸಾರಿ ದಿಸ್ ಒನ್ ಇಸ್ ಕ್ಯಾಪಿಟಲ್ ಆರ್ ಅಲ್ವಾ? ಸೊ ದಿಸ್ ಒನ್ ಇಸ್ ಆರ್ ಮೈನಸ್ 2r ಅಂದರೆ ಆರ್ ಅಂತ ಬರುತ್ತೆ. ಸೊ 2r ಮೈನಸ್ ಆರ್ ಅಂತಂದರೆ ಆರ್ ಅಂತ ಬರುತ್ತೆ. ಇಲ್ಲಿ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು ಸ್ಮಾಲ್ ಆರ್ ಅಂದರೆ ಕ್ಯಾಪಿಟಲ್ ಆರ್ ವ್ಯಾಲ್ಯೂ ಏನಿದೆಯೋ ಸ್ಮಾಲ್ ಆರ್ ವ್ಯಾಲ್ಯೂ ಅಷ್ಟೇ ಆಗುತ್ತೆ. ಓಕೆನಾ. ಸೊ ನಾನು ಏನಂತ ಬರೀಬೋದು ಅಂತಂದರೆ ಸೊ ಆರ್ ಇಸ್ ಈಕ್ವಲ್ ಟು 4 ಓಮ್ ಅಂತ ಬರೆದೆ. ಓಕೆನಾ. ಸೊ ಇದು ಒಂದು ವ್ಯಾಲ್ಯೂ ಸಿಕ್ತು ನೋಡಿ. ಈಗ ಸೊ ಇಲ್ಲಿ ಏನು ಕೇಳಿದ್ರು? ಫೈಂಡ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಸ್ಮಾಲ್ ಆರ್ ವ್ಯಾಲ್ಯೂ ಆಯಿತು. ಸೊ ನೆಕ್ಸ್ಟ್ ಏನು ಕೇಳಿದರೆ? ಫೈಂಡ್ ದ ಇ ಎಮ್ ಎಫ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಇ ಎಮ್ ಎಫ್ ಫಾರ್ಮುಲಾ. ಸೊ ಇ ಎಮ್ ಎಫ್ಗೆ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ ಅಂತಂದರೆ ಸೊ ಇ ಎಮ್ ಎಫ್ಗೆ ನಾನು ಇದನ್ನು ಈಕ್ವೇಶನ್ ಬೇಕಾದರೆ ಈಕ್ವೇಶನ್ 3 ಅಂತ ತಗೊಳ್ಳಿ. ಈ ಈಕ್ವೇಶನ್ 3ನ
ಸೊ ಯು ಕ್ಯಾನ್ ಪುಟ್ ಇನ್ ಈಕ್ವೇಷನ್ 1 ಆರ್ ಈಕ್ವೇಷನ್ 2, ಆಗ ನಮಗೆ ಇ ಎಮ್ ಎಫ್ ಬರುತ್ತೆ. ಓಕೆನಾ, ಈಗ ನೋಡಿ ಈಕ್ವೇಷನ್ 1 ಅಲ್ಲಿ ಹಾಕೋಣ. ಸೊ ಐ ಎಸ್ ಇಸ್ ಈಕ್ವಲ್ ಟು 2E ಡಿವೈಡೆಡ್ ಬೈ ಸೊ 2 ಇಂಟು ಆರ್ ವ್ಯಾಲ್ಯೂ ಎಷ್ಟು 2 ಇಂಟು 4 ಪ್ಲಸ್ ಸ್ಮಾಲ್ ಆರ್ ವ್ಯಾಲ್ಯೂ ಈಸ್ 4. ಓಕೆ, ಸೊ ಅಗೇನ್ ಫರ್ದರ್ ಸಿಂಪ್ಲಿಫೈ ಮಾಡಿ. ಸೊ ಐ ಎಸ್ ಇಸ್ ಈಕ್ವಲ್ ಟು ಸೊ 2E ಡಿವೈಡೆಡ್ ಬೈ 4 2s 8 ಪ್ಲಸ್ 4 12, ಸೊ 12 ಅಂತ ಆಯ್ತು. ಓಕೆನಾ, ಸೊ 12 ಅಂತ ಆಯಿತು. ಸೊ ಈಗ ನಾವು ಕಂಡಿಬೇಕಾಗಿರೋದು ಯಾವುದು, ಇ ಎಮ್ ಎಫ್ ಕಂಡಿಬೇಕು, ಇ ಬೇಕಾಗಿರೋದು ನಮಗೆ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಐ ಎಸ್ ಇಂಟು 12 ಈಸ್ ಈಕ್ವಲ್ ಟು 2E ಅಂತ ಆಗುತ್ತೆ. ಸೊ ಇ ಎಮ್ ಎಫ್ ಬೇಕಾಗಿರೋದ್ರಿಂದ ಸೊ ಇ ಈಸ್ ಈಕ್ವಲ್ ಟು so EMF is equal to so 12 divided by 2 into sorry 1 ನಿಮಿಷ. ಸೊ ಈಗ ಇ ಎಮ್ ಎಫ್ ಬೇಕಾಗಿರೋದಲ್ವಾ. ಸೊ ಇ ಈಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ, ಸೊ ಐ ಎಸ್ ಇಂಟು 12 ಡಿವೈಡೆಡ್ ಬೈ ಸೊ 2 ಅಂತ ಆಯ್ತಲ್ವಾ. ಸೊ 2 ಸಾರಿ ಈಗ ನೋಡಿ ಇ ಎಮ್ ಎಫ್ ಬೇಕಾಗಿರೋದು. ಸೊ ಇ ಎಮ್ ಎಫ್ ಬೇಕಾದಾಗ ಏನಾಗುತ್ತೆ, ಸೊ ಇ ಈಸ್ ಈಕ್ವಲ್ ಟು ಸೊ 2 ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ ಐ ಎಸ್ ಇಂಟು 2 ಡಿವೈಡೆಡ್ ಬೈ 12 ಡಿವೈಡೆಡ್ ಬೈ 2 ಅಂತ. ಸೊ 2 1s 2 6 12. ಸೊ ಇ ಈಸ್ ಈಕ್ವಲ್ ಟು ಐ ಎಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಐ ಎಸ್ ವ್ಯಾಲ್ಯೂ 0.5 ಇಂಟು 6 ಅಂತ ಆಯಿತು. 0.5 ಕ್ಯಾನ್ ಬಿ ರಿಟರ್ನ್ ಆಸ್ 1/2 ಇಂಟು 6 2 1s 2 3s. ಸೊ ಇ ಎಮ್ ಎಫ್ ಈಸ್ ಈಕ್ವಲ್ ಟು ಎಷ್ಟು ಬಂತು, 3 ವೋಲ್ಟ್ ಅಂತ ಬಂತು. ಓಕೆನಾ, ಸೊ ಇ ಎಮ್ ಎಫ್ ವ್ಯಾಲ್ಯೂ 3 ವೋಲ್ಟ್ ಅಂತ ಬಾಯಿತು. ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ವ್ಯಾಲ್ಯೂ ಈಸ್ 4 ಓಮ್ ಅಂತ ಆಯ್ತು. ಓಕೆ, ಸೊ ನೋಡಿ ನೆಕ್ಸ್ಟ್ ನ್ಯೂಮರಿಕಲ್. 2 cells of EMF for 2 volt and 4 volt and internal resistance of 1 ohm and 2 ohm respectively are connected in parallel so as to send the current in the same direction through the external resistance at 10 ohm. Find the potential difference across 10 ohm resistor ಅಂತ ಕೇಳಿದ್ದಾರೆ. ಓಕೆನಾ, ಸೊ ಈಗ ಒಂದೊಂದು ಡೇಟಾ ಬರ್ಕೊಳ್ತಾ ಹೋಗೋಣ. ಸೊ ಸೊಲ್ಯೂಷನ್, 2 ಸೆಲ್ ಕೊಟ್ಟಿದ್ದಾರಲ್ವಾ. ಸೊ ಅದನ್ನು ನಾನು E1 ಆ್ಯಂಡ್ E2 ಅಂತ ಕರಿತೀನಿ. ಸೊ E1 ವ್ಯಾಲ್ಯೂ ಎಷ್ಟು, E1 ವ್ಯಾಲ್ಯೂ ಈಸ್ 2 ವೋಲ್ಟ್ ಆ್ಯಂಡ್ E2 ವ್ಯಾಲ್ಯೂ ವ್ಯಾಲ್ಯೂ ಈಸ್ 4 ವೋಲ್ಟ್ ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ನ ನಾನು R1 ಆ್ಯಂಡ್ R2 ಅಂತ ಬರೀತೀನಿ. R1 ಈಸ್ 1 ಓಮ್ ಆ್ಯಂಡ್ R2 ಈಸ್ 2 ಓಮ್ ಆಯಿತು. ಓಕೆ, ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ so as to send the current in the same direction through the external resistance. So resistance ಕೊಟ್ಟಿದ್ದಾರೆ, external resistance, it is represented by capital R is equal to 10 ohm ಅಂತ ಆಯಿತು. Find the potential difference across 10 ohm ಅಂತ ಹೇಳಿದ್ದಾರೆ. ಓಕೆನಾ, ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ನಥಿಂಗ್ ಬಟ್ ವೋಲ್ಟೇಜ್. ಸೊ ವೋಲ್ಟೇಜ್ ಫಾರ್ಮುಲಾ ಏನು ಬರುತ್ತೆ, ಸೊ ವಿ ಈಸ್ ಈಕ್ವಲ್ ಟು ಐ ಇಂಟು ಆರ್ ಅಂತ ಆಯಿತು. ಓಕೆನಾ, ಈಗ ಆರ್ ವ್ಯಾಲ್ಯೂ ಗೊತ್ತಾಯಿತು, ಬಟ್ ನನಗೆ ಐ ವ್ಯಾಲ್ಯೂ ಗೊತ್ತಾಗಿಲ್ಲ. ಸೊ ಐ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಸೊ ಐ ವಿಲ್ ಯೂಸ್ ದಿಸ್ ಫಾರ್ಮುಲಾ. ಸೊ ಐ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಅಂತ ಆಯಿತು. ಓಕೆನಾ, ಈಗ ಇಲ್ಲಿ 2 ಸೆಲ್ ಕೊಟ್ಟಿರೋದ್ರಿಂದ ಈ ಫಾರ್ಮುಲಾ ಏನಾಗುತ್ತೆ ಅಂದರೆ ಇ ಈಕ್ವಿವಲೆಂಟ್ ಆ್ಯಂಡ್ ದಿಸ್ ಒನ್ ಈಸ್ ಆರ್ ಈಕ್ವಿವಲೆಂಟ್ ಅಂತ ಆಯಿತು. ಓಕೆನಾ, ಆಮೇಲೆ ಈ ಫಾರ್ಮುಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆನಾ, ಸೊ ಈಗ ಇ ಈಕ್ವಿವಲೆಂಟ್ ಆ್ಯಂಡ್ ಆರ್ ಈಕ್ವಿವಲೆಂಟ್ನ ಕಂಡುಹಿಡಿಬೇಕು. ಫಸ್ಟು ಇ ಈಕ್ವಿವಲೆಂಟ್ ಕಂಡುಹಿಡ್ಕೊಳ್ಳೋಣ. ಸೊ ಇ ಈಕ್ವಿವಲೆಂಟ್ ಫಾರ್ಮುಲಾ ಏನು ಬರುತ್ತೆ, ಸೊ E2 ಇನ್ ಪ್ಯಾರಲಲ್ ಇದು. ಓಕೆನಾ, ಸೊ E2 R1 ಪ್ಲಸ್ ಸೊ ಫಾರಿ E1 R2 ಅಂತ ಬರುತ್ತೆ. ಸೊ E1 R2 E2 R1 ಡಿವೈಡೆಡ್ ಬೈ R1 ಪ್ಲಸ್ R2 ಅಂತ ಆಯಿತು. ಇದು ಈ ಈಕ್ವಿವಲೆಂಟ್ ಫಾರ್ಮುಲಾ. ಅದೇ ರೀತಿ ಆರ್ ಈಕ್ವಿವಲೆಂಟ್, ಸೊ ಆರ್ ಈಕ್ವಿವಲೆಂಟ್ಗೆ ಸೊ R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ಅಂತ ಆಯಿತು. ಓಕೆನಾ, ಸೊ ನೋಡಿ ಈಗ ಫಾರ್ಮುಲಾ ಇದು ಮರ್ತೋದ್ರೆ ಸ್ಟಾರ್ಟಿಂಗ್ ಫಸ್ಟು 1 2 ಅಂತ ಬರಬೇಕು.
ಸೊ 1 2 2 1 ಓಕೆನಾ. ಸೊ ಡಿವೈಡೆಡ್ ಬೈ R1 ಪ್ಲಸ್ R2, R1 ಪ್ಲಸ್ R2, R1 ಪ್ಲಸ್ R2 ಎರಡೂ ಕೂಡ ಸೊ ಸಿಂಪಲ್. ಓಕೆ, ಸೊ ಈಗ ಫಾರ್ಮುಲಾಸ್ ಎಲ್ಲ ಗೊತ್ತಾಯಿತು. ಈಗ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗೋಣ. ಓಕೆನಾ. ಸೊ ಈಗ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಈ ಈಕ್ವಲೆಂಟ್ ಸೊ ಈಸ್ ಈಕ್ವಲ್ ಟು E1 ವ್ಯಾಲ್ಯೂ ಎಷ್ಟು 2 ಇಂಟು R2 ಮೀನ್ಸ್ 2 ಪ್ಲಸ್ E2 ಎಷ್ಟು ಅಗೈನ್ 4 ಇಂಟು R1 ಎಷ್ಟು 1 ಡಿವೈಡೆಡ್ ಬೈ R1 ಪ್ಲಸ್ R2 1 ಪ್ಲಸ್ 2. ಸೊ 1 ಪ್ಲಸ್ 2 ಮೀನ್ಸ್ 3 ಅಂತ ಆಗುತ್ತೆ. ಓಕೆನಾ. ಸಿಂಪ್ಲಿಫೈ ಮಾಡಿ ಹಾಗೆ. ಸೊ 2 2 ಸೊ 4 ಪ್ಲಸ್ 4 ಇಂಟು 1 4 ಡಿವೈಡೆಡ್ ಬೈ 3 ಅಂತ ಆಯಿತು. ಇದು ಎಷ್ಟಾಗುತ್ತೆ 4 ಪ್ಲಸ್ 4 8 ಡಿವೈಡೆಡ್ ಬೈ 3 ಅಂತ ಆಯಿತು. ಈ ಇಕ್ವಿವೆಲೆಂಟ್ ನಮಗೆ 8/3 ಅಂತ ಬಂತು. ಅದೇ ರೀತಿ R ಇಕ್ವಿವೆಲೆಂಟ್ ಕಂಡುಹಿಡ್ಕೊಳ್ಳಿ. ಸೊ R ಇಕ್ವಿವೆಲೆಂಟ್ ಎಷ್ಟು ಬರುತ್ತೆ R1 R2. ಸೊ 1 ಇಂಟು 2 ಡಿವೈಡೆಡ್ ಬೈ 1 ಪ್ಲಸ್ 2 ಅಂತ ಆಯಿತು R1 R2. ಓಕೆ, ಸೊ 1 2 2 ಡಿವೈಡೆಡ್ ಬೈ 3. ಓಕೆ, ಸೊ R ಇಕ್ವಿವೆಲೆಂಟ್ ಈಸ್ 2/3 ಅಂತ ಆಯಿತು. ಓಕೆ, ಸೊ ಈಗ ಎರಡು ವ್ಯಾಲ್ಯೂಸ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ದಟ್ ಈಸ್ ಈಕ್ವಲ್ ಈ ಈಕ್ವಲೆಂಟ್ ಎಷ್ಟು 8/3. ಸೊ ಡಿವೈಡೆಡ್ ಬೈ ಕ್ಯಾಪಿಟಲ್ R ವ್ಯಾಲ್ಯೂ ಎಷ್ಟು ಸೊ 10 ಪ್ಲಸ್ R ಇಕ್ವಿವೆಲೆಂಟ್ ಈಸ್ 2 ಡಿವೈಡೆಡ್ ಬೈ 3 ಅಂತ ಆಯಿತು. ಓಕೆ, ಅಗೈನ್ ಫರ್ದರ್ ಸಿಂಪ್ಲಿಫೈ ಮಾಡಿ. 8/3 ಡಿವೈಡೆಡ್ ಬೈ ಸೊ 10 3 30 ಪ್ಲಸ್ 2 32. ಸೊ 32 ಡಿವೈಡೆಡ್ ಬೈ 3 ಅಂತ ಆಗುತ್ತೆ. ಸೊ ಅಗೈನ್ ಇಲ್ಲಿ ಸೊ 3 ಗೆಟ್ ಕ್ಯಾನ್ಸಲ್. ಸೊ ಇನ್ನು ಉಳಿಯೋದು 8 ಡಿವೈಡೆಡ್ ಬೈ 32 ಅಂತ ಆಯಿತು. ಓಕೆನಾ. ಸೊ I ವ್ಯಾಲ್ಯೂ ನಮ್ಗೆ ಎಷ್ಟು ಅಂತ ಬಂತು ಸೊ 8 ಡಿವೈಡೆಡ್ ಬೈ 32 ಅಂತ ಆಯಿತು. ಸೊ ಅದನ್ನು ಸಿಂಪ್ಲಿಫೈ ಮಾಡಿ. ಸೊ 8 1s ಸೊ 8 4s ಓಕೆನಾ 1/4. ಸೊ ವಾಟ್ ಈಸ್ 1/4 ವ್ಯಾಲ್ಯೂ 0.25. ಸೊ 0.25 ಆಂಪಿಯರ್ ಅಂತ ಆಯಿತು. ಓಕೆನಾ. ಸೊ ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. V ಇಸ್ ಈಕ್ವಲ್ ಟು I ವ್ಯಾಲ್ಯೂ ಎಷ್ಟು ಸೊ I ಈಸ್ 0.25 ಇಂಟು ಸೊ R ವ್ಯಾಲ್ಯೂ. ಸೊ ವಾಟ್ ಈಸ್ R ವ್ಯಾಲ್ಯೂ 10. ಓಕೆನಾ. ಸೊ 10. ಸೊ V ಈಸ್ ಈಕ್ವಲ್ ಟು ಇವೆರಡು ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮ್ಗೆ ಆನ್ಸರು 2.5 ವೋಲ್ಟ್ ಬರುತ್ತೆ. ಸೊ 2.5 ವೋಲ್ಟ್ ಬರುತ್ತೆ. ಓಕೆನಾ. ಸೊ ಈ ಫಾರ್ಮುಲಾ ಜ್ಞಾಪಕಬೇಕು. ಈ ಇಕ್ವಿವೆಲೆಂಟ್ ಆ್ಯಂಡ್ R ಇಕ್ವಿವೆಲೆಂಟ್ ವ್ಯಾಲ್ಯೂ ಕಂಡುಹಿಡ್ಕೊಬೇಕು ಅಷ್ಟೇ. ಓಕೆನಾ. ಸೊ ನೆಕ್ಸ್ಟ್ ನೋಡಿ. ಸೊ ಡಿಟರ್ಮೈನ್ ದ ಕರೆಂಟ್ ಇನ್ ಈಚ್ ಬ್ರಾಂಚ್ ಆಫ್ ದ ನೆಟ್ವರ್ಕ್ ಆ್ಯಸ್ ಶೋನ್ ಇನ್ ದ ಫಿಗರ್ ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಈಗ ಇದು ಫಿಗರ್ ಕೊಟ್ಟಿದ್ದಾರೆ. ಈ ಫಿಗರಲ್ಲಿ 4 ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ 10 Ohm 5 Ohm ಆ್ಯಂಡ್ ಅಗೈನ್ 5 Ohm and 10 Ohm. ಮಧ್ಯ ಯಾವ್ದು ಕೊಟ್ಟಿದ್ದಾರೆ 5 Ohm ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೆಸಿಸ್ಟೆನ್ಸ್ ವ್ಯಾಲ್ಯೂ 10 Ohm ಇದೆ. ಸೊ ಇಲ್ಲಿ ಸೊ 10 ವೋಲ್ಟ್ ಇದೆ. ಓಕೆನಾ. ಸೊ ಇದನ್ನ ಎರೇಸ್ ಮಾಡಿಬಿಡ್ತೀನಿ. ಓಕೆನಾ. ಸೊ ಈಗ ನೋಡಿ ಇದನ್ನು ಐ ವಿಲ್ ಕನ್ಸಿಡರ್ ಆ್ಯಸ್ I1. ಓಕೆನಾ. ಸೊ ಇಲ್ಲಿ I1 ಕರೆಂಟ್ ಹೋದರೆ ಸೊ ಇಲ್ಲಿ ಈಗ ನೋಡಿ ಸೊ ಇಲ್ಲಿ I1 ಕರೆಂಟ್ ಹೋಗುತ್ತೆ. ಇದು ಸಮ್ ಆಫ್ ದ ಕರೆಂಟ್ ಎಂಟರಿಂಗ್ ದ ಜಂಕ್ಷನ್ ಇಸ್ ಈಕ್ವಲ್ ಟು ಸಮ್ ಆಫ್ ದ ಕರೆಂಟ್ ಲೀವಿಂಗ್ ದ ಜಂಕ್ಷನ್. KCL ಅಪ್ಲೈ ಮಾಡಬೇಕು. ಅದಾದಮೇಲೆ ಲೂಪ್ಗೆ ನಾವು KVLನ ಕನ್ಸಿಡರ್ ಮಾಡಬೇಕು. ಓಕೆನಾ. ಸೊ ಈಗ ಸೊ I1 I2ನ ಕನ್ಸಿಡರ್ ಮಾಡೋಣ. ದಿಸ್ ಒನ್ ಈಸ್ I1 ಆ್ಯಂಡ್ ದಿಸ್ ಒನ್ ಈಸ್ I2 ಅಂತ ತೊಗೊತೀವಿ. ಓಕೆನಾ. ಸೊ ನೆಕ್ಸ್ಟು ಈಗ ನೋಡಿ ಇದೊಂಥರ ಮಿರರ್ ಸಿಮಿಟ್ರಿ ಇದ್ದಂಗೆ ನೋಡಿ ಆಪೋಸಿಟ್ ಆಗಿದೆ. ಇಲ್ಲಿ 10 Ohm ಇದೆ, ಇಲ್ಲಿ 10 Ohm ಇದೆ, ಇಲ್ಲಿ 5 Ohm ಇದೆ, ಇಲ್ಲಿ 5 Ohm ಇದೆ. ಅದಕ್ಕೆ ನಾನು ಇಲ್ಲೇನಂತ ಬರೀತೀನಿ ಅಂದರೆ ಇಲ್ಲಿ ಕೂಡ I2 ಕರೆಂಟ್ ಫ್ಲೋ ಆಗುತ್ತೆ. ಸೊ ಅದೇ ರೀತಿ ಸೊ ಇಲ್ಲಿ ಕೂಡ ಸೊ ಕರೆಂಟ್ ಹೀಗೆ ಬಂದು ಹೀಗೆ ಸೊ ಇಲ್ಲಿ I1 ಅಂತ ಬರುತ್ತೆ. ಇದು ಆ್ಯಕ್ಚುಲಿ ಶಾರ್ಟ್ ಕಟ್. ಆ್ಯಕ್ಚುಲಿ ಬೇರೆ ಮೆಥಡ್ ಇದೆ. ನೆಕ್ಸ್ಟ್ ನ್ಯೂಮರಿಕಲ್ ನಾನು ಹೇಳ್ಕೊಡ್ತೀನಿ. ಸೊ ಜಸ್ಟ್ ಈ ಥರ ಬಂದಾಗ ಮಿರರ್ ಸಿಮಿಟ್ರಿ ಬಂದಾಗ ಸೊ ಏನು ಮಾಡಬೇಕಂತಂದರೆ ಮಿರರ್ ಆ್ಯಂಡ್ ಅಪೋಸಿಟ್ ಸಿಮಿಟ್ರಿ ಇದೆ ಆ್ಯಕ್ಚುಲಿ. ಓಕೆನಾ. ಸೊ ಈ ಥರ ಬರ್ಕೊಬೇಕಾಗುತ್ತೆ. ಸೊ ಈಗ ನೋಡಿ ಈಗ ಇಲ್ಲಿ ಕರೆಂಟ್ ಕರೆಂಟ್ ಬರ್ತಾ ಇದೆ. ಸೊ ಇಲ್ಲಿ I1 I2 ಆಯಿತು. ಸೊ ಅದೇ ರೀತಿ ಇಲ್ಲಿ ಬಂದಾಗ ಸೊ ಕರೆಂಟು ಸೊ I ಫ್ಲೋ ಆಗುತ್ತೆ. ಸೊ ಸಮ್ ಆಫ್ ದ ಕರೆಂಟ್ ಸೊ ಎಷ್ಟು ಬರುತ್ತೆ I1 ಪ್ಲಸ್ I2 ಅಂತ ಆಗುತ್ತೆ. ಓಕೆನಾ. ಸೊ ಈಗ ನೋಡಿ I1 ಕರೆಂಟ್ ಇಲ್ಲಿ ಹೋದರೆ ಸೊ ಇಲ್ಲಿ ಎಷ್ಟು ಬರುತ್ತೆ ಕರೆಂಟು ಇಲ್ಲಿ I1 ಮೈನಸ್ I2 ಬರುತ್ತೆ. ಓಕೆನಾ. ಸೊ ಇಲ್ಲಿ ಕರೆಂಟ್ ಎಷ್ಟಾಗುತ್ತೋ ಅದು ಮೈನಸ್ ಆಗುತ್ತೆ I1ಅಲ್ಲಿ. ಓಕೆ, ಇವೆಲ್ಲ ಕೂಡ ಸೈನ್ ಕನ್ವೆನ್ಷನ್ಸ್ ಹೇಳ್ಕೊಟ್ಟಿದ್ದೀನಿ. ಈಗ ನೋಡಿ ಸೊ ಒಂದು ಲೂಪ್ನ ಕನ್ಸಿಡರ್ ಮಾಡ್ತೀನಿ ನಾನು. ಸೊ ಈ ಲೂಪ್ನ ಫಸ್ಟು ABDA. ಸೊ ಈ ಲೂಪ್ನ ಕನ್ಸಿಡರ್ ಮಾಡ್ತೀನಿ ಫಸ್ಟು KVL ಅಪ್ಲೈ ಮಾಡೋದಕ್ಕೆ. ಸೆಕೆಂಡ್ ಒನ್ ABC. ಸೊ ಇದನ್ನು ಕನ್ಸಿಡರ್ ಮಾಡ್ತೀನಿ ABC
ಇದನ್ನು ಬೇಕಾದ್ರೆ ಡಿ ಅನ್ಕೊಳ್ಳಿ. ಸೊ ಡಿ ಎ ಓಕೆನಾ. ಸೊ ಒಂದು ಸ್ಮಾಲ್ ಲೂಪ್, ಒಂದು ಇನ್ನೊಂದು ಟೋಟಲ್ ಲೂಪ್ ಓಕೆನಾ. ಶಾರ್ಟ್ ಕಟ್ ಆಗಿ ಬೇಗ ಬರುತ್ತೆ ಆನ್ಸರ್ ಓಕೆನಾ. ಈಗ ನೋಡಿ, ಸೊ ಅಲಾಂಗ್ ದ ಡೈರೆಕ್ಷನ್ ಇದ್ರೆ ಪಾಸಿಟಿವ್ ತಗೋಬೇಕು, ಆಪೋಸಿಟ್ ಡೈರೆಕ್ಷನ್ ಇದ್ರೆ ನೆಗೆಟಿವ್ ತಗೋಬೇಕು. ಆಲ್ರೆಡಿ ನಾನು ಸೈನ್ ಕನ್ವೆನ್ಷನ್ಸ್ ಹೇಳ್ಕೊಡಿದ್ದೀನಿ. ಈಗ ನೋಡಿ ಐ ಆರ್ ಪ್ರಾಡಕ್ಟ್ಸ್ನ ಬರಿತಾ ಬರೋಣ ಓಕೆನಾ. ಸೊ ಫಸ್ಟು ಅಪ್ಲೈ ಕೆ ವಿ ಎಲ್ ಓಕೆ. ಅಪ್ಲೈ ಕೆ ವಿ ಎಲ್ ಟು ಲೂಪ್ ನಾವು ಯಾವ್ದು ಕನ್ಸಿಡರ್ ಮಾಡಿದ್ವಿ ಫಸ್ಟು ಎ ಬಿ ಡಿ ಎ ಅಂತ ಆಯ್ತು ಓಕೆನಾ. ಇದು ಎ ಬಿ ಡಿ ಎ. ಈಗ ಐ ಆರ್ ಪ್ರಾಡಕ್ಟ್ಸ್ನ ಬರಿತಾ ಹೋಗೋಣ. ಸೊ ಫಸ್ಟ್ ಏನಿದೆ ಕರೆಂಟು, ಸೊ I1, ಸೊ ರೆಸಿಸ್ಟೆನ್ಸು 10 ಆಯಿತು ಓಕೆನಾ. ಸೊ 10 ಇಂಟು I1 ಅಂತಲೇ ಬರಿಬೋದು, ಅಥವಾ I1 ಇಂಟು 10 ಅಂತಲೇ ಬರೀ, ಬೋತ್ ಆರ್ ಸೇಮ್ ಓನ್ಲಿ ಓಕೆನಾ. ಸೊ ಐ ವಿಲ್ ರೈಟ್ ಇಟ್ ಆಸ್ ಸೊ 10I1 ಓಕೆ. ಸೊ 10I1 ಆಯಿತು. ಸೊ ಈಗ ನೋಡಿ, ಸೊ ಕರೆಂಟು ಸೊ ಈ ಥರ ಫ್ಲೋ ಆಗ್ತಾ ಇದೆ. ಇಲ್ಲಿ ಕೂಡ ಅಬ್ಸರ್ವೇಷನ್ ಕೂಡ ಇದೇ ಡೈರೆಕ್ಷನ್ ಇದೆ, ಸೊ ಕರೆಂಟ್ ಕೂಡ ಇದೇ ಡೈರೆಕ್ಷನ್ ಇರೋದ್ರಿಂದ ಸೊ ಇಲ್ಲಿ ಕೂಡ ಪ್ಲಸ್ ಆಗುತ್ತೆ. ಪ್ಲಸ್ ಸೊ ವ್ಯಾಲ್ಯೂ ಎಷ್ಟು, ಫಸ್ಟು ರೆಸಿಸ್ಟೆನ್ಸ್ ವ್ಯಾಲ್ಯೂ, ಸೊ 5 ಇಂಟು I1 ಮೈನಸ್ I2 ಅಂತ ಆಯಿತು ಓಕೆನಾ. ಸೊ ನೆಕ್ಸ್ಟ್, ಸೊ ನೋಡಿ ಈಗ ಈ ರೆಸಿಸ್ಟೆನ್ಸ್ಗೆ ನೋಡಿ, ಅಬ್ಸರ್ವೇಷನ್ ಈ ಕಡೆ ಹೋಯಿತು, ಕರೆಂಟ್ ಈ ಡೈರೆಕ್ಷನ್ ಆಯಿತು, ಆಪೋಸಿಟ್ ಡೈರೆಕ್ಷನ್ ಓಕೆನಾ. ಅದಕ್ಕೆ ಮೈನಸ್ 5I2 ಇಸ್ ಈಕ್ವಲ್ ಟು 0 ಅಂತ ಆಯಿತು ಓಕೆನಾ. ಈಗ ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಈಗ ನೋಡಿ, ಸೊ 10I1 ಪ್ಲಸ್ ಈ 5ನ ಎರಡಕ್ಕೂ ಮಲ್ಟಿಪ್ಲೈ ಮಾಡಿ, 5I1 ಮೈನಸ್ 5I2 ಮೈನಸ್ 5I2 ಇಸ್ ಈಕ್ವಲ್ ಟು 0 ಅಂತ ಆಯಿತು ಓಕೆ. ಈಗ I1 ಟರ್ಮ್ಸ್ನಲ್ಲಿ ಆ್ಯಡ್ ಮಾಡಿ, ಸೊ 10I1 ಪ್ಲಸ್ 5I1 ಎಷ್ಟಾಗುತ್ತೆ, 15I1 ಅಂತ ಆಯಿತು ಓಕೆನಾ. ಸೊ ನೆಕ್ಸ್ಟು -5 ಸೊ ಎಷ್ಟಾಗುತ್ತೆ, ಮೈನಸ್ 10I2 ಇಸ್ ಈಕ್ವಲ್ ಟು 0 ಅಂತ ಆಯ್ತು. ಇದನ್ನು ಡಿವೈಡೆಡ್ ಬೈ 5 ಮಾಡ್ತೀನಿ. ಸೊ 5 ಮಾಡೋದಾಗ ಇಷ್ಟಾಗುತ್ತೆ, 5 3s 15, ಸೊ 3I1 ಮೈನಸ್ 5 2s 10, 2I2 ಇಸ್ ಈಕ್ವಲ್ ಟು 0 ಅಂತ ಬರಿತೀನಿ. ಇದನ್ನು ಬೇಕಾದರೆ ಸೊ 2I1 ಇಸ್ ಈಕ್ವಲ್ ಟು ಈಕ್ವಲ್ಸ್ ಇದೆ ಈ ಕಡೆ ಕಳಿಸಿದ್ರೆ ಸೊ 2I2 ಅಂತ ಆಯ್ತು. ಕಾಲ್ ದಿಸ್ ಆಸ್ ಈಕ್ವೇಷನ್ 1 ಓಕೆ. ಸೊ ಈಗ ಸೆಕೆಂಡ್ ಈಕ್ವೇಷನ್ ನಾನು ಏನು ಹೇಳ್ತಾ ಇದ್ದೆ, ಸೊ ಐ ವಿಲ್ ಕನ್ಸಿಡರ್ ದಿಸ್ ಲೂಪ್ ಎ ಬಿ ಸಿ ಡಿ ಎ ಓಕೆ. ಸೊ ಯಾವುದು, ಅಪ್ಲೈ ಕೆ ವಿ ಎಲ್ ಟು ದ ಲೂಪ್ ಯಾವುದು, ಎ ಬಿ ಸಿ ಡಿ ಎ ಓಕೆನಾ. ಸೊ ಅಗೈನ್ ಸೇಮ್ ಬರಿತಾ ಹೋಗಿ. ಸೊ ಫಸ್ಟ್ ಏನಿದೆ 10I1 ಆಯಿತು ಓಕೆ. ಸೊ ಇಲ್ಲಾಯಿತು. ಸೊ ಅದೇ ಥರ ಈಗ ಬನ್ನಿ ಎ ಟು ಬಿ ಆಯಿತು ಓಕೆ. ನೆಕ್ಸ್ಟು ಬಿ ಟು ಸಿ. ಸೊ ಬಿ ಟು ಸಿ ಏನಿದೆ, ಪ್ಲಸ್ 5I2 ಅಂತ ಆಯಿತು ಓಕೆನಾ. ಸೊ ನೆಕ್ಸ್ಟು ಸಿ ಟು ಡಿ. ಸೊ ಸಿ ಟು ಡಿ ಓಕೆ. ಸಿ ಟು ಡಿ ಯಾವುದೂ ಇಲ್ಲ ವ್ಯಾಲ್ಯೂ. ಈಗ ಹಂಗೆ ಬನ್ನಿ ಓಕೆನಾ. ಸೊ ನೋಡಿ, ಸೊ ಈ ಕಡೆ ಬಂದಾಗ ಅಬ್ಸರ್ವೇಷನ್ ಈ ಕಡೆ ಬರ್ತಾ ಇದೆ, ಸ್ಟಾರ್ಟಿಂಗಲ್ಲಿ ಮೈನಸ್ ಇಲ್ಲಿ ನೆಗೆಟಿವ್ ಟರ್ಮಿನಲ್ ಸ್ಟಾರ್ಟ್ ಆಗಿರೋದ್ರಿಂದ ಇಲ್ಲಿ ಮೈನಸ್ ಬರಿಬೇಕು ಓಕೆನಾ. ಸೊ ಪಾಸಿಟಿವ್ ನೆಗೆಟಿವ್, ಸೊ ಸ್ಟಾರ್ಟಿಂಗ್ ನಾವು ಹೀಗೆ ಬರ್ತಾ ಇರೋದ್ರಿಂದ ಸ್ಟಾರ್ಟಿಂಗ್ ಮೈನಸ್ ಇದೆ, ಸೊ -10 ಅಂತ ಆಯಿತು ಓಕೆನಾ. ಸೊ ನೆಕ್ಸ್ಟ್ ಏನು ಉಳಿದಿದೆ, ಪ್ಲಸ್ ನೆಕ್ಸ್ಟ್ ಡಿ ಇಂದ ಎಗೆ ಪ್ಲಸ್ 10I1 ಪ್ಲಸ್ I2 ಅಂತ ಆಯಿತು ಓಕೆನಾ. ಸೊ ಈಸ್ ಈಕ್ವಲ್ ಟು 0 ಓಕೆ. ಈ ಇ ಎಮ್ ಎಫ್ನ ನೀವು ಯಾವಾಗಲೂ ಕೂಡ ರೈಟ್ ಸೈಡ್ ಕೂಡ ಬರೀಬೋದು, ಅಥವಾ ಇಲ್ಲಿ ಇದು ಈಕ್ವಲ್ಸಿಂದ ಈ ಕಡೆ ಬಂದರೆ ಮೈನಸ್ ಆಗುತ್ತೆ, ಅಥವಾ ಈಕ್ವಲ್ ಟು 10 ಅಂತ ಕೂಡ ಬರೀಬೋದು, ಬೋತ್ ಆರ್ ಸೇಮ್ ಓನ್ಲಿ ಓಕೆನಾ. ಈಗ ಅಗೈನ್ ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಸೊ 10I1 ಪ್ಲಸ್ 5I2 ಮೈನಸ್ 10 ಪ್ಲಸ್ ಈ 10 ಎರಡಕ್ಕೂ ಮಲ್ಟಿಪ್ಲೈ ಮಾಡಿ. ಸೊ 10I1 ಪ್ಲಸ್ 10I2 ಇಸ್ ಈಕ್ವಲ್ ಟು 0 ಅಂತ ಆಯಿತು ಓಕೆನಾ. ಈಗ I1 ಯಾವಷ್ಟು ಟರ್ಮ್ ಇದೆ ನಮಗೆ, ಸೊ I1 ಇದೊಂದು ಟರ್ಮ್ ಇದೆ, ಸೊ ಇದೊಂದು ಟರ್ಮ್ ಇದೆ. ಸೊ ಎಷ್ಟಾಗುತ್ತೆ, 10I1 ಪ್ಲಸ್ 10I1, ಸೊ ವಿಲ್ ಗೆಟ್ 20I1 ಅಂತ ಆಯ್ತು. ಸೊ ನೆಕ್ಸ್ಟ್ I2 ಯಾವ್ಯಾವಿದೆ ನಮಗೆ, 5I2 ಪ್ಲಸ್ 10I2 ಓಕೆನಾ. 5 ಪ್ಲಸ್ 10 ಎಷ್ಟಾಗುತ್ತೆ, 15I2 ಅಂತ ಆಯಿತು. ಸೊ ನೆಕ್ಸ್ಟ್ ಉಳಿಯೋದು ಕಾನ್ಸ್ಟೆಂಟ್ ಟರ್ಮ್ಸು, ಸೊ -10 ಈಸ್ ಈಕ್ವಲ್ ಟು 0 ಅಂತ ಆಯಿತು ಓಕೆನಾ. ಇದನ್ನು ಡಿವೈಡೆಡ್ ಬೈ 5 ಮಾಡಿ. ಸೊ ಡಿವೈಡೆಡ್ ಬೈ 5 ಮಾಡಿದಾಗ ಎಷ್ಟಾಗುತ್ತೆ, 5 4s ಸೊ 20, ಸೊ 5 4s 20, 4I1 ಪ್ಲಸ್ 5 3s 15, 3I2 ಮೈನಸ್ 5 2s 10, ಸೊ 2 ಈಸ್ ಈಕ್ವಲ್ ಟು 0 ಅಂತ ಆಯಿತು
ಓಕೆನಾ. ಸೊ ನೆಕ್ಸ್ಟು ಇದನ್ನು ಈಕ್ವಲ್ಸಿಂದ ಆ ಕಡೆ ಕಳಿಸಿ ಬರಿತೀನಿ. ಸೊ 4i1 ಪ್ಲಸ್ 3i2 ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ. ಓಕೆನಾ. ಸೊ ಈಗ ಈಗ ನೋಡಿ, ಸೊ ಈ i1 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ i1 ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ, i1 ಈಸ್ ಈಕ್ವಲ್ ಟು, ಸೊ ಇದು ಡಿನಾಮಿನೇಟರ್ ಬರುತ್ತೆ 2i2 ಡಿವೈಡೆಡ್ ಬೈ 3 ಅಂತ ಆಯ್ತು. ಓಕೆನಾ. ಇದು ಸಬ್ಸ್ಟಿಟ್ಯೂಟ್ ಮಾಡಿ 4 ಇಂಟು i1 ಮೀನ್ಸ್ 2i2 ಡಿವೈಡೆಡ್ ಬೈ 3 ಪ್ಲಸ್ 3i2 ಈಸ್ ಈಕ್ವಲ್ ಟು 2 ಅಂತ ಆಗುತ್ತೆ. ಸೊ ಈಗ 4 2s 8 ಬೈ 3 ಪ್ಲಸ್ 3, ಸೊ i2ನ ಕಾಮನ್ ತೆಗಿತೀನಿ. ಸೊ i2 ಇಸ್ ಈಕ್ವಲ್ ಟು, ಸೊ 2 ಅಂತ ಆಯ್ತು. ಓಕೆನಾ. ಅಗೈನ್ ಸೊ ಇದನ್ನು ಸಿಂಪ್ಲಿಫೈ ಮಾಡಿ. ಸೊ 3 3s 9, ಸೊ 9 ಪ್ಲಸ್ 8, ಸೊ 9 ಪ್ಲಸ್ 8 ಅಂತಂದರೆ 17 ಬರುತ್ತೆ. 17 i2 ಬೈ 3 ಇಸ್ ಈಕ್ವಲ್ ಟು 2 ಅಂತ ಆಗುತ್ತೆ. ಸೊ i2 ವ್ಯಾಲ್ಯೂ, ಸೊ i2 ಇಸ್ ಈಕ್ವಲ್ ಟು, ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇವಾಗ ನಿಮಗೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದೆಷ್ಟು ಬರುತ್ತೆ, 3 2s 6, ಸೊ 6 ಬೈ 17 ಆಂಪಿಯರ್ ಆಯಿತು. ಓಕೆನಾ. ಸೊ ಈಗ i1 ವ್ಯಾಲ್ಯೂ ಇಷ್ಟು ಗೊತ್ತಾಯಿತು, i2 ವ್ಯಾಲ್ಯೂ ಇಷ್ಟು ಗೊತ್ತಾಯಿತು. ಓಕೆನಾ. ಸೊ ಈಗ i1 ವ್ಯಾಲ್ಯೂಗೆ ನಮಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ i1 ಇಸ್ ಈಕ್ವಲ್ ಟು 2 ಇಂಟು i2 ಅಂದರೆ ಎಷ್ಟು, 6 ಬೈ 17. ಓಕೆ. ಸೊ ಇಂಟು 6 ಬೈ 17 ಇಂಟು ಅಲ್ಲ ಡಿವೈಡೆಡ್ ಬೈ 3. ಓಕೆನಾ. ಸೊ 2 ಬೈ 3, i2 ವ್ಯಾಲ್ಯೂ 6 ಬೈ 17. ಓಕೆನಾ. ಸೊ ಈಗ ಫರ್ದರ್ ಸಿಂಪ್ಲಿಫೈ ಮಾಡಿ. ಸೊ 3 1s 3 2s. ಓಕೆ. ಸೊ ಎಷ್ಟು ಬರುತ್ತೆ, 2 2s 4 ಬೈ 17 ಆಯಿತು. ಓಕೆನಾ. ಈಗ ನಮಗೆ i1 ವ್ಯಾಲ್ಯೂ ಗೊತ್ತಾಯಿತು, ಅದೇ ರೀತಿ ಸೊ i2 ವ್ಯಾಲ್ಯೂ ಗೊತ್ತಾಯಿತು. ಓಕೆನಾ. ಈಗ ಎರಡು ಕೂಡ ಡಿಫ್ರೆನ್ಸ್ ತೊಗೊಳ್ಳಿ, ಯಾಕೆಂತಂದರೆ ಸೊ ಎರಡು ಕೂಡ ಒಂದು ಜಾಸ್ತಿ ಒಂದು ಕಡಿಮೆ ಇದೆ. ಸೊ ಡಿಫ್ರೆನ್ಸ್ ತೊಗೊಂಡ್ರೆ ಏನಾಗುತ್ತೆ, i1 ಮೈನಸ್ i2. ಸೊ i1 ಮೈನಸ್ i2, ಸೊ i1 4 ಬೈ 17 ಮೈನಸ್ i2 ಈಸ್ 6 ಬೈ 17, 6 ಬೈ 17 ಆಂಪಿಯರ್ ಇದೆ. ಸೊ 4 ಮೈನಸ್ 6 ಎಷ್ಟು ಬರುತ್ತೆ, -2 ಬೈ 17 ಆಂಪಿಯರ್ ಅಂತ ಬರುತ್ತೆ. ಓಕೆನಾ. ಸೊ ಈಗ ನೋಡಿ, ಈ ಎ ಬಿದು ಕರೆಂಟು ಎಷ್ಟು ಬರುತ್ತೆ, ಎ ಬಿ ಕರೆಂಟು, ಸೊ ಇಲ್ಲಿ ಬರ್ತೀನಲ್ಲ 4 ಬೈ 17 ಬರುತ್ತೆ. ಅದೇ ರೀತಿ ಬಿ ಸಿ ಇದು, ಸೊ ಬಿ ಸಿ ಅಂತಂದರೆ i2 ಕರೆಂಟು. ಸೊ i2 ಕರೆಂಟ್ ಅಂದರೆ 6 ಬೈ 17 ಅಂತ ಬರುತ್ತೆ. ಆಮೇಲೆ ಇನ್ನೊಂದು ಟರ್ಮ್ ಇರೋದು ಯಾವುದು, i1 ಮೈನಸ್ i2. ಸೊ i1 ಮೈನಸ್ i2, ಸೊ ಯಾಕೆ ಮೈನಸ್ ಮಾಡಿದ್ದೀನಿ ಅಂತ ಅರ್ಥ ಆಯ್ತಾ. ಸೊ i1 ಪ್ಲಸ್ i2 ಅಂತ ಕನ್ಫ್ಯೂಷನ್ ಆಗಬೇಡಿ. ನಾವು ಇಲ್ಲಿ i1 ಮೈನಸ್ i2 ಕಂಡುಹಿಡಿಬೇಕಾಗಿರೋದು, ಅದಕ್ಕೆ 4 ಬೈ 17 ಮೈನಸ್ 6 ಬೈ 17 ಬರುತ್ತೆ. ಸೊ ವಿಲ್ ಗೆಟ್ -2 ಬೈ 17 ಆಂಪಿಯರ್. ಸೊ ಈಗ ನೆಕ್ಸ್ಟ್ ನ್ಯೂಮರಿಕಲ್ ನೋಡಿ, ಎ ಕಾಪರ್ ವೈರ್ ಹ್ಯಾಸ್ 3 × 10⁻22 electrons, free electrons in 0.021 meter length. The drift velocity is found to be 2 × 10⁻⁻5 meter per second. How many electrons would pass through a given cross section of the wire in 1 second ಅಂತ ಕೇಳಿದ್ರು. ಓಕೆನಾ. ಎ ಕಾಪರ್ ವೈರ್ ಹ್ಯಾಸ್ 3 × 10⁻22 electrons. ಅದನ್ನು ನಾನು NF ಅಂತ ಬರೀತೀನಿ. ಓಕೆನಾ. ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್, ಸೊ ಎಷ್ಟು ಅಂತ ಬರುತ್ತೆ, ಸೊ 3 × 10⁻22 ಎಲೆಕ್ಟ್ರಾನ್ಸ್ ಅಂತ ಆಯಿತು. ಓಕೆನಾ. ಸೊ ಇನ್ 0.021 ಮೀಟರ್ ಲೆಂತ್, ಸೊ ಲೆಂತ್ ಇಷ್ಟಾಯಿತು. ಸೊ ಇನ್ ಡ್ರಿಫ್ಟ್ ವೆಲಾಸಿಟಿ ಅಂದರೆ VD ಇಸ್ ಈಕ್ವಲ್ ಟು 2 × 10⁻⁵ ಮೀಟರ್ ಪರ್ ಸೆಕೆಂಡ್ ಅಂತ ಆಗುತ್ತೆ. ಸೊ ನೆಕ್ಸ್ಟು ಹೌ ಮೆನಿ ಎಲೆಕ್ಟ್ರಾನ್ಸ್ ವುಡ್ ಪಾಸ್, ಸೊ ಅದನ್ನು ನಾನು NP ಅಂತ ಬರೀತೀನಿ, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವುಡ್ ಪಾಸ್. ಸೊ ದಟ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಇನ್ ಎ ಗಿವನ್ ಕ್ರಾಸ್ ಸೆಕ್ಷನ್ ಆಫ್ ದ ವೈರ್ ಇನ್ 1 second. T ಈಸ್ ಈಕ್ವಲ್ ಟು 1 second ಅಂತ ಆಯಿತು. ಓಕೆನಾ. ಈಗ ನಾನು ಡ್ರಿಫ್ಟ್ ವೆಲಾಸಿಟಿ ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಕರೆಂಟ್ ಬರಿತೀನಿ. ಸೊ I ಇಸ್ ಈಕ್ವಲ್ ಟು NaEVD ಅಂತ ಬರೆದೆ. ಓಕೆನಾ. ಸೊ ಸ್ಮಾಲ್ n ಫಾರ್ಮುಲಾ ಏನು ಅಂತಂದರೆ, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಇಸ್ ಗಿವನ್ ಬೈ, ಸೊ N ಡಿವೈಡೆಡ್ ಬೈ V. ಓಕೆನಾ. ಸೊ N ಇಸ್ ಈಕ್ವಲ್ ಟು, ಇಲ್ಲಿ N ನಾನು ಏನು ತೊಗೊಂಡಿದ್ದೀವಿ ನಾವು, NF. ಸೊ NF ಡಿವೈಡೆಡ್ ಬೈ ವಾಲ್ಯೂಮ್ನ ನಾನು ಏರಿಯಾ ಇಂಟು ಲೆಂತ್ ಅಂತ ಬರೀಬೋದು. ಯಾಕಂದರೆ ವಾಲ್ಯೂಮ್ ಫಾರ್ಮುಲಾ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್.
ಸೊ ಲೆಂತ್ ಇಂಟು ಬ್ರೆಡ್ತ್ನ ನಾನು ಏರಿಯಾ ಅಂತ ಬರೀತೀನಿ, ಹೈಟ್ನ ನಾನು ಲೆಂತ್ ಅಂತ ಬರೀಬೋದು. ಓಕೆನಾ. ಸೊ ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಐ ಇಸ್ ಈಕ್ವಲ್ ಟು ಎನ್ ಫಾರ್ಮುಲಾ ಏನು, ಎನ್ ಎಫ್ ಡಿವೈಡೆಡ್ ಬೈ ಎ ಇಂಟು ಎಲ್ ಅಂತ ಆಯಿತು. ಸೊ ಇನ್ನು ಎ ಇ ವಿ ಡಿ ಅಂತ ಆಯಿತು. ಸೊ ಎ ಕ್ಯಾನ್ಸಲ್. ಸೊ ಐ ಇಸ್ ಈಕ್ವಲ್ ಟು ಎನ್ ಎಫ್ ಇ ವಿ ಡಿ ಅಂತ ಆಯಿತು. ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಓಕೆನಾ. ಈಗ ನಾನು ಕರೆಂಟ್ ಈಕ್ವೇಷನ್ ಬರೀತೀನಿ. ಸೊ ವಾಟ್ ಈಸ್ ಕರೆಂಟ್ ಈಕ್ವೇಷನ್, ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಸೊ ಐ ಇಸ್ ಈಕ್ವಲ್ ಟು ಕ್ಯೂ. ವಾಟ್ ಈಸ್ ಕ್ವಾಂಟೈಸೇಷನ್ ಫಾರ್ಮುಲಾ, ಸೊ ಕ್ಯೂ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎನ್ ಇಂಟು ಇ. ಓಕೆನಾ. ಕ್ವಾಂಟೈಸೇಷನ್ ಫಾರ್ಮುಲಾ ಏನು ಬರೀತೀರಾ, ಸೊ ಎನ್ ಇಂಟು ಇ ಡಿವೈಡೆಡ್ ಬೈ ಟಿ ಅಂತ ಆಯಿತು. ಈಗ ಇದನ್ನು ನಾನು ಈ ಎನ್ನನ್ನು ನಾನು ಏನಂತ ತೊಗೊತೀನಿ ಅಂದರೆ ಕ್ಯಾಪಿಟಲ್ ಎನ್ ಅಂತ ತೊಗೊತೀನಿ. ಯಾಕಂತಂದರೆ ನಾನು ಡೇಟಾದಲ್ಲಿ ಕೂಡ ಎನ್ ಪಿ ಅಂತ ತೊಗೊಂಡಿದ್ದೀನಿ. ಸೊ ಐ ಇಸ್ ಈಕ್ವಲ್ ಟು ಎನ್ ಪಿ ಇ ಡಿವೈಡೆಡ್ ಬೈ ಟಿ ಅಂತ ಆಯಿತು. ಓಕೆನಾ. ಸೊ ಇದನ್ನು ಕಾಲ್ ದಿಸ್ ಆಸ್ ಈಕ್ವೇಷನ್ 2. ಈಗ ನೋಡಿ, ಇಫ್ ಯು ಸಿ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2, ಎಲ್ ಎಚ್ ಎಸ್ ಈಕ್ವಲ್ ಇದೆ. ಎಲ್ ಎಚ್ ಎಸ್ ಈಕ್ವಲ್ ಇದ್ರೆ ವಿ ಕ್ಯಾನ್ ಈಕ್ವೇಟ್ ದ ಆರ್ ಎಚ್ ಎಸ್ ಏನಿದೆ ನಮಗೆ, ಎನ್ ಪಿ ಇಂಟು ಇ ಡಿವೈಡೆಡ್ ಬೈ ಟಿ ಇಸ್ ಈಕ್ವಲ್ ಟು ಎನ್ ಎಫ್ ಇ ವಿ ಡಿ ಅಂತ ಆಯಿತು. ಸೊ ಡಿವೈಡೆಡ್ ಬೈ, ಸೊ ಇಲ್ಲಿ ಡಿವೈಡೆಡ್ ಬೈ ಎಲ್ ಬಿಟ್ಟಿದ್ದೀನಲ್ವಾ, ಸೊ ಡಿವೈಡೆಡ್ ಬೈ ಎಲ್ ಅಂತ ಆಯ್ತು. ಇಲ್ಲಿ ಇ ಗೆಟ್ ಕ್ಯಾನ್ಸಲ್. ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಎನ್ ಪಿ ಇಂಟು ಎಲ್ ಇಸ್ ಈಕ್ವಲ್ ಟು ಎನ್ ಎಫ್ ವಿ ಡಿ ಇಂಟು ಟಿ ಅಂತ ಆಯ್ತು. ಈಗ ನಮಗೆ ಬೇಕಾಗಿರೋದೇನು, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪಾಸಿಂಗ್. ಸೊ ಎನ್ ಪಿ ಬೇಕಾಗಿರೋದು. ಸೊ ಅದಕ್ಕೆ ಏನಾಗುತ್ತೆ, ಸೊ ಎನ್ ಎಫ್ ವಿ ಡಿ ಇಂಟು ಟಿ ಡಿವೈಡೆಡ್ ಬೈ ಎಲ್ ಅಂತ ಆಯ್ತು. ಓಕೆ. ಸೊ ದಟ್ ಈಸ್ ಈಕ್ವಲ್ ಟು ಎನ್ ಎಫ್ ವ್ಯಾಲ್ಯೂ ಎಷ್ಟು, ಸೊ ಎನ್ ಎಫ್ ಈಸ್ 3 ಇಂಟು 10⁻22 ಎಲೆಕ್ಟ್ರಾನ್ಸ್ ಇಂಟು ವಿ ಡಿ. ಸೊ ವಿ ಡಿ ಎಷ್ಟು, ಸೊ 2 ಇಂಟು 10⁻⁻5 ಇಂಟು ಟೈಮ್ ಈಸ್ 1 ಡಿವೈಡೆಡ್ ಬೈ ಎಲ್ ಈಸ್ 0.021. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪಾಸಿಂಗ್ ಈಸ್, ಇವೆಲ್ಲ ನೀವು ಸಿಂಪ್ಲಿಫೈ ಮಾಡಿದ್ರೆ ಸೊ ನಿಮಗೆ ಆನ್ಸರು ಸೊ 285.7 ಇಂಟು 10⁻17 ಅಂತ ಬರುತ್ತೆ. ಇದನ್ನು ಪಾಯಿಂಟ್ ಶಿಫ್ಟ್ ಮಾಡಿ ಬರೆದಾಗ ಸೊ 2.85 ಇಂಟು 10⁻19 ಎಲೆಕ್ಟ್ರಾನ್ಸ್ ಅಂತ ಆಗುತ್ತೆ. ಓಕೆನಾ. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪಾಸಿಂಗ್ ಈಸ್ 2.85 ಇಂಟು 10⁻19 ಎಲೆಕ್ಟ್ರಾನ್ಸ್ ಅಂತ ಆಯಿತು. ಓಕೆ. ಸೊ ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ನ್ಯೂಮರಿಕಲ್ ನೋಡಿ. ಎ ಕಾಪರ್, ಸಿ ಯು ಮೀನ್ಸ್ ಕಾಪರ್. ಎ ಕಾಪರ್ ವೈರ್ has a diameter of 0.5 millimeter and resistivity of 1.68 into 10⁻⁻8 ohm meter. What will be the length of the wire to make its resistance of 2 ohm? How much does the resistance change if the diameter is doubled ಅಂತ ಕೇಳಿದ್ದಾರೆ. ಓಕೆನಾ. ಸೊ ಸೊಲ್ಯೂಷನ್, ಸೊ ಡೇಟಾ ಬರ್ಕೊಳ್ತಾ ಹೋಗೋಣ. ಸೊ ಈ ಕಾಪರ್ ವೈರ್ ಹ್ಯಾಸ್ ಅ ಡಯಾಮೀಟರ್. ಸೊ ಡಯಾಮೀಟರ್ ಮೀನ್ಸ್ ಡಿ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 0.5 millimeter. ಸೊ ಇದನ್ನು ಎಸ್ ಐ ಯೂನಿಟ್ಸಲ್ಲಿ ಬರೀರಿ, 0.5 ಇಂಟು 10⁻³ ಮೀಟರ್. ನೆಕ್ಸ್ಟ್ ಏನು, ರೆಸಿಸ್ಟಿವಿಟಿ. ಸೊ ರೆಸಿಸ್ಟಿವಿಟಿನ ಏನಿಂದ ಬರೀಬೋದು, ರೋ ಇಂದ ಬರೀಬೋದು. ಸೊ ರೋ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, 1.68 ಇಂಟು 10⁻⁻8 ಓಮ್ ಮೀಟರ್. ಓಕೆ. ನೆಕ್ಸ್ಟ್, ಸೊ ವಾಟ್ ವಿಲ್ ಬಿ ದ ಲೆಂತ್ ಆಫ್ ದ ವೈರ್. ಸೊ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಲೆಂತ್. ಸೊ ಎಲ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಟು ಮೇಕ್ ದ ರೆಸಿಸ್ಟೆನ್ಸ್ ಆಫ್ 2 ohm. ಸೊ ಆರ್ ವ್ಯಾಲ್ಯೂ ಕೊಟ್ಟಿದ್ರು, ಆರ್ ಈಸ್ ಈಕ್ವಲ್ ಟು 2 ohm. ಸೊ ಇದು ಫಸ್ಟ್ ಕ್ವಶನ್, ಫಸ್ಟ್ ಪಾರ್ಟ್ ಆಫ್ ಕ್ವಶನ್. ಹೌ ಮಚ್ ಡಸ್ ದ ರೆಸಿಸ್ಟೆನ್ಸ್ ಚೇಂಜ್. ಸೊ ಇನ್ನೊಂದು ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಮಚ್ ರೆಸಿಸ್ಟೆನ್ಸ್ ಚೇಂಜ್ ಇಫ್ ದ ಡಯಾಮೀಟರ್ ಇಸ್ ಡಬಲ್. ಡಯಾಮೀಟರ್ ಇಸ್ ಡಬಲ್ ಮೀನ್ಸ್ ಡಿ ಈಸ್ ಈಕ್ವಲ್ ಟು 2d. ಓಕೆನಾ. ಸೊ ಇಷ್ಟು ಡೇಟಾ ಬರ್ಕೊಂಡಿದ್ದಾಯಿತು. ಸೊ ನೆಕ್ಸ್ಟ್ ನೋಡಿ, ಈಗ ನಾನು ಲೆಂತ್ ಕ್ಯಾಲ್ಕುಲೇಟ್ ಮಾಡಬೇಕು ಫಸ್ಟು. ಓಕೆ. ನಮಗೆ ಇನ್ ಟರ್ಮ್ಸ್ ಆಫ್ ರೆಸಿಸ್ಟೆನ್ಸ್, ಸೊ ಯಾವ ಫಾರ್ಮ್ ಯೂಸ್ ಮಾಡ್ತೀರಾ, ಆರ್ ಈಸ್ ಈಕ್ವಲ್ ಟು ರೋ ಎಲ್ ಡಿವೈಡೆಡ್ ಬೈ ಎ ಅಂತ ಆಯಿತು. ಈಗ ಎಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಲ್ ಬಿಕಮ್ಸ್ ಆರ್ ಎ ಡಿವೈಡೆಡ್ ಬೈ ರೋ ಅಂತ ಆಯಿತು. ಓಕೆನಾ. ಈಗ ನಮಗೆ ಏರಿಯಾ ಕೊಟ್ಟಿಲ್ಲ, ಬಟ್ ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಡಯಾಮೀಟರ್ ಆ್ಯಂಡ್ ರೇಡಿಯಸ್ಗೆ ರಿಲೇಷನ್ ಏನು, ಆರ್ ಈಸ್ ಈಕ್ವಲ್ ಟು d/2. ಕರೆಕ್ಟಾ. ಸೊ ಆರ್ ಈಸ್ ಈಕ್ವಲ್ ಟು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಏರಿಯಾ, ಸೊ ಏರಿಯಾ ಏನು ಬರುತ್ತೆ, ಎ ಈಸ್ ಈಕ್ವಲ್ ಟು πr². ಓಕೆ. ಸೊ ಯಾಕಂತಂದರೆ ಇಲ್ಲಿ ವೈರ್ ಅಂತ ಕೊಟ್ಟಿರೋದ್ರಿಂದ ಎ ಈಸ್ ಈಕ್ವಲ್ ಟು πr² ಆಗುತ್ತೆ. ಸೊ ಎ ಈಸ್ ಈಕ್ವಲ್ ಟು πr² ಜಾಗದಲ್ಲಿ ಏನು ಬರೀತೀರಾ, d/2 ಹೋಲ್ ಸ್ಕ್ವೇರ್ ಅಂತ ಆಯಿತು. ಸೊ ಎ ಈಸ್ ಈಕ್ವಲ್ ಟು, ಸೊ ಪೈ ವ್ಯಾಲ್ಯೂ ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡೋಣ, d² ಡಿವೈಡೆಡ್ ಬೈ 4 ಅಂತ ಬಂತು. ಏರಿಯಾ ನಮಗೇನು ಬಂತು, πd²/4 ಅಂತ ಬಂತು. ಈಗ ಸಿಂಪ್ಲಿಫೈ ಮಾಡಿ, ಪೈ ವ್ಯಾಲ್ಯೂ ಎಷ್ಟು, 3.142 ಇಂಟು ಡಯಾಮೀಟರ್ d². ಸೊ d² ಎಷ್ಟು, 0.5
ಇಂಟು 10⁻³ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಅಂತ ಆಯಿತು. ಈಗ ಸೊ ಇಷ್ಟು ನಿಮಗೆ ಏರಿಯಾ ಸಿಂಪ್ಲಿಫೈ ಮಾಡಿದಾಗ ಸೊ ಏರಿಯಾ ವ್ಯಾಲ್ಯೂ ಸೊ ನೋಡಿ ಫಸ್ಟು ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. 3.142 ಇಂಟು ಇದು 0.25 ಇಂಟು 10⁻⁻6 ಡಿವೈಡೆಡ್ ಬೈ 4 ಅಂತ ಬರುತ್ತೆ. ಇವೆರಡು ಡಿವೈಡ್ ಮಾಡಿದ್ರೆ ಆನ್ಸರು 0.19625 ಅಂತ ಬರುತ್ತೆ ಏರಿಯಾ ವ್ಯಾಲ್ಯೂ. ಓಕೆನಾ. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ L ಇಸ್ ಈಕ್ವಲ್ ಟು ಆರ್ ವ್ಯಾಲ್ಯೂ ಎಷ್ಟು 2 ಇಂಟು ಏರಿಯಾ ಇಸ್ 0.19625 ಡಿವೈಡೆಡ್ ಬೈ ರೋ ಎಷ್ಟು 1.68 ಇಂಟು 10⁻⁻8 ಅಂತ ಆಯಿತು. ಓಕೆನಾ. ಈಗ ಲೆಂತ್ ವ್ಯಾಲ್ಯೂ ಇದನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ಸೊ ಪಾಯಿಂಟ್ ಶಿಫ್ಟ್ ಮಾಡಿ ಪಾಯಿಂಟ್ ಶಿಫ್ಟ್ ಮಾಡಿದ್ರೆ 23.3 ಮೀಟರ್ ಬರುತ್ತೆ. ಓಕೆನಾ. ಸೊ ಲೆಂತ್ ಆಯಿತು. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು, ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ ವೆನ್ ಡಯಾಮೀಟರ್ ಈಸ್ ಡಬಲ್ಡ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ರೆಸಿಸ್ಟೆನ್ಸ್ ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ, ಸೊ ಆರ್ ಇಸ್ ಈಕ್ವಲ್ ಟು ಅಗೈನ್ ರೋ ಎಲ್ ಡಿವೈಡೆಡ್ ಬೈ ಇ. ಬಟ್ ಇಲ್ಲಿ ಏನಂತ ಹೇಳಿದ್ದಾರೆ ಅಂತಂದರೆ ವೆನ್ ಡಯಾಮೀಟರ್ ಈಸ್ ಡಬಲ್ಡ್. ಸೊ ವೆನ್ ಡಯಾಮೀಟರ್ ಈಸ್ ಡಬಲ್ಡ್ ಅಂತಂದರೆ ಅಗೈನ್ ಸೊ ಇನ್ನೊಂದು ಏರಿಯಾನ ಕ್ಯಾಲ್ಕುಲೇಟ್ ಮಾಡಬೇಕು. ಇದನ್ನು A1 ಅಂತ ಬರಿತೀನಿ, ಇದನ್ನು A2 ಅಂತ ಬರಿತೀನಿ. ಸೊ ಪೈ ಇಂಟು ಡಯಾಮೀಟರ್ ಇಸ್ ಡಬಲ್ಡ್ ಅಂತಂದರೆ ಸೊ ಎಷ್ಟಾಗುತ್ತೆ, ಸೊ 2d² ಡಿವೈಡೆಡ್ ಬೈ 4 ಅಂತ ಆಯಿತು. ಓಕೆನಾ. ಸೊ ಪೈ ಸೊ ಏರಿಯಾ ಎಷ್ಟು ಟೈಮ್ಸ್ ಬರುತ್ತೆ ನಮಗೆ, ಪೈ 2d² ಬೈ 4. ಸೊ ಇಷ್ಟು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಏರಿಯಾ 4 ಟೈಮ್ಸ್ ಬರ್ತಾ ಇದೆ. ಸೊ ಏರಿಯಾ 4 ಟೈಮ್ಸ್ ಬರ್ತಾ ಇರೋದ್ರಿಂದ ಸೊ ಈ ಬಂದಿರೋ ವ್ಯಾಲ್ಯೂಗೆ ನಾವು 4 ಟೈಮ್ಸ್ನ ಮಲ್ಟಿಪ್ಲೈ ಮಾಡಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಸೊ ಏರಿಯಾ ನ್ಯೂ ಏರಿಯಾ ಸೊ A2 ಇಸ್ ಈಕ್ವಲ್ ಟು 4 ಇಂಟು 0.19625. ಸೊ ಇಷ್ಟು ನೀವು ಮಾಡಿದಾಗ ಸೊ ಯು ವಿಲ್ ಗೆಟ್ 0.785 ಇಂಟು 10⁻⁻6 ಬರುತ್ತೆ. ಓಕೆನಾ. ಈಗ ಅಗೇನ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಸೊ ಆರ್ ಇಸ್ ಈಕ್ವಲ್ ಟು ರೋ ವ್ಯಾಲ್ಯೂ ಎಷ್ಟು, ರೋ ವ್ಯಾಲ್ಯೂ ಈಸ್ 1.68 ಇಂಟು 10⁻⁸ ಇಂಟು ಲೆಂತ್. ಸೊ ಲೆಂತ್ ಆಲ್ರೆಡಿ ಕಂಡಿಡ್ದಿದ್ದೀರಾ 23.3 ಡಿವೈಡೆಡ್ ಬೈ ಏರಿಯಾ. ಸೊ 0.785 ಇಂಟು 10⁻⁻6. ಸೊ ಇವಿಷ್ಟು ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಆನ್ಸರು ಸೊ 49.86 ಇಂಟು 10⁻⁻2 ಅಂತ ಬರುತ್ತೆ. ಸೊ ಪಾಯಿಂಟ್ ಶಿಫ್ಟ್ ಮಾಡಿದಾಗ 0.4988 SI ಯೂನಿಟ್ ಈಸ್ ಓಮ್ ಅಂತ ಬರುತ್ತೆ. ಓಕೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ. ಸೊ ನೋಡಿ ಇಲ್ಲಿ ಹೇಗೆ ಏರಿಯಾ 4 ಟೈಮ್ಸ್ ಬರುತ್ತೆ ಅಂತ ನಾನು ಕ್ಲಿಯರಾಗಿ ಹೇಳಿಲ್ಲ. ಸೊ ಹೇಗೆ ಅಂತಂದ್ರೆ ನೋಡಿ ಈಗ ಸೊ ಏರಿಯಾ ಎ ಇಸ್ ಈಕ್ವಲ್ ಟು ಪೈ ಸೊ ಡಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರಲ್ಲಿ 2d², ಕರೆಕ್ಟಾ. ಸೊ 2d² ಬೈ 2 ಅಂತ ಆಯಿತು. 2 ಕ್ಯಾನ್ಸಲ್, ಎ ಇಸ್ ಈಕ್ವಲ್ ಟು ಪೈ d² ಅಂತ ಆಯಿತು. ಇದನ್ನು A2 ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಈಗ A2 ಬೈ A1 ಮಾಡಿ. ಸೊ A2 ಬೈ A1 ಆಯಿತು. ಸೊ A2 ಏನಿದೆ ಪೈ d² ಇದೆ. ಸೊ ಡಿವೈಡೆಡ್ ಬೈ A1. ಸೊ A1 ಅಂತಂದರೆ ಸೊ ಪೈ d² ಡಿವೈಡೆಡ್ ಬೈ 4. ಸೊ ಇಲ್ಲಿ ಪೈ d² ಕ್ಯಾನ್ಸಲ್. ಸೊ A2 ಬೈ A1 ಬಿಕಮ್ಸ್ ಡಿನಾಮಿನೇಟರ್ ಬಿಕಮ್ಸ್ ನ್ಯೂಮರೇಟರ್ 4. ಓಕೆನಾ. 4 ಟೈಮ್ಸ್ ಬರುತ್ತೆ. ಸೊ ಇಲ್ಲಿ ಕ್ಲಿಯರಾಗಿ ಅರ್ಥ ಆಗಿಲ್ಲ ಅಂತಂದರೆ ಸೊ ಯು ಕ್ಯಾನ್ ಕಾಪಿ ದಿಸ್ ಒನ್. ಓಕೆನಾ. ಸೊ ಇಲ್ಲಿ ಆನ್ಸರು ಸೊ 2.85 ಬರುತ್ತೆ. ಓಕೆ. ಸೊ ಅದು ಆನ್ಸರ್ ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ವಿಲ್ ಗೆಟ್ ಆನ್ಸರ್ ಆ್ಯಸ್ 2.85. ಸೊ ನೋಡಿ ಈಗ ನೆಕ್ಸ್ಟ್ ನ್ಯೂಮರಿಕಲ್, ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್ ಅಂಡ್ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಆಕ್ಚುಲಿ ಇದನ್ನ 3 ಈಕ್ವೇಷನ್ಸ್ ಬರುತ್ತೆ. ಆ 3 ಈಕ್ವೇಷನ್ ಸೈಮಲ್ಟೇನಿಯಸ್ ಆಗಿ ಮಾಡಿ ತುಂಬಾ ಲೆಂತಿ ಆಗುತ್ತೆ. ನಾನು ಒಂದು ಶಾರ್ಟ್ ಕಟ್ ಹೇಳ್ಕೊಡೋ ಮುಖಾಂತರ ಸೊ ಈ ಒಂದು ಪ್ರಾಬ್ಲಮ್ ನ ಸಿಂಪಲ್ ಆಗಿ ಮಾಡೋದಕ್ಕೆ ಟ್ರೈ ಮಾಡೋಣ. ಓಕೆನಾ. ಸೊ ಈಗ ನೋಡಿ, ಡಿಟರ್ಮೈನ್ ದ ಕರೆಂಟ್ ಥ್ರೂ 5 ohm ಬಿಟ್ವೀನ್ ಬಿ ಅಂಡ್ ಡಿ ಇನ್ ದ ನೆಟ್ವರ್ಕ್ ಶೋನ್ ಇನ್ ದ ಫಿಗರ್ ಅಂತ ಕೇಳಿದ್ದಾರೆ. ಓಕೆನಾ. ನಾವು ಕರೆಂಟ್ ಎಷ್ಟು ಪಾಸ್ ಆಗುತ್ತೆ ಓಕೆನಾ ಬಿಟ್ವೀನ್ ಬಿ ಅಂಡ್ ಡಿ ಥ್ರೂ ದ ರೆಸಿಸ್ಟೆನ್ಸ್ 5 ohm ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ. ಸೊ ಈಗ ನೋಡಿ, ಸೊ ಇದರಲ್ಲಿ ಕರೆಂಟ್ I1 ಹೋಗ್ತಾ ಇದೆ ಅನ್ಕೊಳ್ಳಿ. ಸೊ ಇಲ್ಲಿ I2 ಹೋಗ್ತಾ ಇದೆ ಅನ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಸೊ ದಿಸ್ ಒನ್ ಇಸ್ ಇಲ್ಲಿ I3 ಕರೆಂಟ್ ಅನ್ಕೊಳ್ಳಿ. ಸೊ ದಿಸ್ ಒನ್ ಇಸ್ I3 ಕರೆಂಟ್ ಅನ್ಕೊಳ್ಳಿ. ಈಗ ನೋಡಿ ಇಲ್ಲಿ I1 ಇಲ್ಲಿ ಹೋಗಿ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಸೊ ಇಲ್ಲಿ ಎಷ್ಟು ಕರೆಂಟ್ ಬರುತ್ತೆ, I1 ಮೈನಸ್ I3 ಕರೆಂಟ್ ಬರುತ್ತೆ. ಈಗ ನೋಡಿ ಇಲ್ಲಿ I2 ಕರೆಂಟ್ ಬರುತ್ತೆ, I3 ಕರೆಂಟ್ ಕೂಡ ಬರುತ್ತೆ. ಸೊ ಇಲ್ಲಿ ಏನು ಬರೀತೀರಾ, ಸೊ I2 ಪ್ಲಸ್ I3 ಅಂತ ಆಯ್ತು. ಓಕೆ.
ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಸೊ ಇಲ್ಲಿ ಐ ಕರೆಂಟ್ ಹೋಗುತ್ತೆ, ಇಲ್ಲಿ ಐ ಕರೆಂಟ್ ಹೋಗುತ್ತೆ, ಐ ಹೋಗಿ ಇಲ್ಲಿ I1 and I2 ಆಗುತ್ತೆ. ಸೊ ಅದಕ್ಕೆ ನೀವು ಏನಂತ ಬರೀಬೇಕು ಲಾಸ್ಟ್ ಅಲ್ಲಿ, ಸೊ I is equal to I1 plus I2 ಅಂತ ಬರೆಯುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇನ್ನು ಮಿಕ್ಕಿರುವಂತಹ ಪಾಯಿಂಟ್ಸ್ ಗೆ ನಾನು P Q ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆನಾ? ಈಗ ನೋಡಿ, ಫಸ್ಟ್ ಈ ಲೂಪ್ ಗೆ ಒಂದು ಅಬ್ಸರ್ವೇಷನ್ ಡ್ರಾ ಮಾಡ್ತೀನಿ, ನೆಕ್ಸ್ಟ್ ಈ ಲೂಪ್ ಗೆ ಒಂದು ಅಬ್ಸರ್ವೇಷನ್ ಡ್ರಾ ಮಾಡ್ತೀನಿ. ಓಕೆನಾ? ಸೊ ಎರಡು ಲೂಪ್. ಫಸ್ಟ್ ಏನ್ ಮಾಡೋಣ, KVL ಅಪ್ಲೈ ಮಾಡೋಣ. ಸೊ ಅಪ್ಲೈ KVL ಟು ಲೂಪ್ ಯಾವ್ದಂದ್ರೆ ABDE. ಓಕೆ, ಯಾವುದು ABDE. ಓಕೆ, ಸೊ IR ಪ್ರಾಡಕ್ಟ್ಸ್ ನ ಬರೀತಾ ಹೋಗೋಣ. ಅಲಾಂಗ್ ದ ಡೈರೆಕ್ಷನ್ ಇದ್ರೆ ಪಾಸಿಟಿವ್ ಬರೆಯೋಣ, ಆಪೋಸಿಟ್ ಡೈರೆಕ್ಷನ್ ಇದ್ರೆ ನೆಗೆಟಿವ್ ಅಂತ ಬರೆಯೋಣ. ಓಕೆ, ಸೊ ಇದು ನೋಡಿ, ಸೊ ಅಬ್ಸರ್ವೇಷನ್ ಹೀಗೆ ಹೋಗಿ ಹಿಂಗ್ ಬರ್ತಾ ಇದೆ, ಕರೆಂಟ್ ಕೂಡ ಇದೇ ಡೈರೆಕ್ಷನ್ ಇದೆ. ಸೊ I1, ಸೊ ಹಿಂಗ್ ಬರೆದ್ರ, ಸೊ 10I1 ಅಂತ ಬರ್ತದೆ. ಓಕೆನಾ? ಸೊ ನೆಕ್ಸ್ಟ್ ಈಗ ನೋಡಿ, ಕರೆಂಟ್ ಕೂಡ ಐತೆ ಇದೇ ಡೈರೆಕ್ಷನ್ ಬರ್ತಾ ಇದೆ, ಅಬ್ಸರ್ವೇಷನ್ ಕೂಡ ಇದೇ ಡೈರೆಕ್ಷನ್ ಇದೆ, ಪ್ಲಸ್ ಆಗಿದೆ. ಸೊ ಪ್ಲಸ್ 5I3 ಅಂತ ಆಯ್ತು. ಈಗ ನೋಡಿ, ಅಬ್ಸರ್ವೇಷನ್ ಹೀಗೆ ಬಂದು ಹೀಗೆ ಹೋಗ್ತಾ ಇದೆ, ಬಟ್ ಕರೆಂಟ್ ಈ ಡೈರೆಕ್ಷನ್ ಬರ್ತಾ ಇದೆ, ಅಬ್ಸರ್ವೇಷನ್ ಈ ಡೈರೆಕ್ಷನ್ ಹೋಗ್ತಾ ಇದೆ, ಮೈನಸ್ ಅಪೋಸಿಟ್ ಅಲ್ಲಿಂದ ಮೈನಸ್ 5I2 is equal to 0 ಅಂತ ಆಯ್ತು. ಓಕೆ, ಈಗ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋದಕ್ಕೆ ನಾನು ಐ ವಿಲ್ ಡಿವೈಡ್ ಬೈ 5. ಓಕೆ, ಸೊ ಈಗ ಎಷ್ಟಾಗುತ್ತೆ ಡಿವೈಡ್ ಮಾಡಿದ್ರೆ, 5 2s are 10 plus 5 1s are 5 minus 5 1s are 5 is equal to 0. Call this as equation 1. ಈಗ ಈ ಲೂಪ್ ಗೆ ಅಪ್ಲೈ ಮಾಡಿ, BCDB ಗೆ KVL ಅಪ್ಲೈ ಮಾಡಿ. ಅಪ್ಲೈ KVL ಟು ಲೂಪ್ ಯಾವುದು BCDB. ಓಕೆ, ಸೇಮ್ IR ಪ್ರಾಡಕ್ಟ್ಸ್ ನ ಬರೀತಾ ಬನ್ನಿ. ಈಗ ನೋಡಿ, ಸೊ ಕರೆಂಟ್ ಈ ಡೈರೆಕ್ಷನ್, ಸೊ ಹೀಗೆ ಬಂದು ಹೀಗೆ. ಓಕೆ, ಸೊ ಈಗ ನೋಡಿ, ಅಬ್ಸರ್ವೇಷನ್ ಹೀಗೆ ಬರ್ತಾ ಇದೆ, ಕರೆಂಟ್ ಕೂಡ ಇದೇ ಡೈರೆಕ್ಷನ್ ಇದೆ, ಪಾಸಿಟಿವ್. ಓಕೆನಾ? ಪಾಸಿಟಿವ್ 5I1 minus I3 ಅಂತ ಆಯ್ತು. ಓಕೆ, ಸೊ ನೆಕ್ಸ್ಟ್ ನೋಡಿ, ಅಬ್ಸರ್ವೇಷನ್ ಹೀಗೆ ಬರ್ತಾ ಇದೆ, ಕರೆಂಟ್ ಈ ಡೈರೆಕ್ಷನ್ ಹೋಗ್ತಾ ಇದೆ, ಇದೇನಾಗುತ್ತೆ ಮೈನಸ್ 10I2 plus I3 ಅಂತ ಆಯ್ತು. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ಬನ್ನಿ, ಸೊ ಹೀಗೆ ಬಂದು ಹೀಗೆ, ಸೊ ಕರೆಂಟ್ ಈ ಡೈರೆಕ್ಷನ್, ಅಬ್ಸರ್ವೇಷನ್ ಈ ಡೈರೆಕ್ಷನ್ ಇದೆ, ಸೊ ಮೈನಸ್ 5I3 is equal to 0 ಅಂತ ಆಯ್ತು. ಓಕೆ, ಅಗೇನ್ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿ. ಸೊ 5I1 minus 5I3 minus 10I2 minus plus it minus 10I3 minus 5I3 is equal to 0 ಅಂತ ಆಯ್ತು. ಓಕೆ, ಈಗ I1 ಟರ್ಮ್ಸ್ ಎಷ್ಟಿದೆ ನೋಡಿ, I2 ಟರ್ಮ್ಸ್ ಎಷ್ಟಿದೆ ನೋಡಿ, I3 ಟರ್ಮ್ಸ್ ಎಷ್ಟಿದೆ ನೋಡಿ. I1 ಟರ್ಮ್ ಎಷ್ಟಿದೆ, ಒಂದೇ ಇರೋದು 5I1 ಅಂತ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ I2 ಟರ್ಮ್ಸ್ ಎಷ್ಟಿದೆ ನೋಡಿ. ಸೊ I2 ಸೊ ಎಷ್ಟಿದೆ, ಸೊ ಇದೊಂದೇ ಟರ್ಮ್ ಇರೋದು, ಸೊ ಮೈನಸ್ 10I2 ಅಂತ ಆಯ್ತು. ಸೊ I3 ಎಷ್ಟಿದೆ, ಮೈನಸ್ 5 ಮೈನಸ್ 10 ಮೈನಸ್ 5, ಸೊ ಎಷ್ಟಾಯ್ತು 5 plus 5 10, ಇದು ಮೈನಸ್ 10 ಮೈನಸ್ 20I3 is equal to 0 ಅಂತ ಆಯ್ತು. ಈಗ ಸೊ ಇದನ್ನ ಡಿವೈಡೆಡ್ ಬೈ 5 ಮಾಡಿ. ಸೊ ಡಿವೈಡೆಡ್ ಬೈ 5 ಮಾಡಿದಾಗ ಏನ್ ಬರುತ್ತೆ, ಸೊ ಡಿವೈಡೆಡ್ ಬೈ 5 ಮಾಡಿದಾಗ, ಸೊ I1 minus 5 2s are 10, 2I2 minus 5 4s are 20, 4I3 is equal to 0 ಅಂತ ಆಯ್ತು. ಇದನ್ನ ಈಕ್ವೇಶನ್ 2 ಅಂತ ಬರೆಯೋದು. ಓಕೆನಾ? ಸೊ ಅರ್ಥ ಇದೆ ಎರಡು ಈಕ್ವೇಶನ್. ಸೊ ನೆಕ್ಸ್ಟ್ ಇನ್ನೊಂದು ಯಾಕೆ ಕನ್ಸಿಡರ್ ಮಾಡ್ತೀನಿ ಅಂದ್ರೆ, ಅಪ್ಲೈ KVL ಟು ಲೂಪ್ ಯಾವ್ದಂದ್ರೆ ADCPQA. ಓಕೆ, ಯಾವುದು ADCPQA ಅಂತ ತಗೊಳ್ಳಿ. ಓಕೆನಾ? ಈಗ A to D, ಸೊ A to D IR ಪ್ರಾಡಕ್ಟ್ಸ್ ನ ಬರೀತಾ ಬನ್ನಿ. ಸೊ 5I2 ಅಂತ ಆಯ್ತು. ಸೊ ನೆಕ್ಸ್ಟ್ D to C, ಸೊ D to C ಎಲ್ಲ ಪಾಸಿಟಿವ್ ಬರುತ್ತೆ. ಸೊ ಪ್ಲಸ್ 10I2 plus I3 ಅಂತ ಆಯ್ತು. ಓಕೆ, ಸೊ ನೆಕ್ಸ್ಟ್ C to P, ಸೊ C to P ಯಾವುದು ಇಲ್ಲ. ನೆಕ್ಸ್ಟ್ P to Q, ಸೊ P to Q ಇದಿದೆ. ಓಕೆ, ಸೊ ಏನ್ ಬರೀತೀರಾ, ಪ್ಲಸ್
ಐ, ಬಟ್ 10i ಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರೀತೀವಿ ಬೇಕಾದ್ರೆ 10i ಆಯ್ತು, ಓಕೆನಾ, P to Q. ಸೊ ನೆಕ್ಸ್ಟ್ A to I ಕರೆಂಟ್ ಫ್ಲೋ ಆಗುತ್ತೆ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು, ಸೊ ಇ ಎಂ ಎಫ್ ಇರೋದು ಎಷ್ಟಿದೆ ನಮಗೆ 10 ವೋಲ್ಟ್ ಅಂತ ಇದೆ, ಓಕೆನಾ 10. ಸೊ ಈಕ್ವಲ್ಸ್ ಇಂದ ಆ ಕಡೆ ಬರೆದ್ರೆ 10 ಅಂತ ಬರೀಬಹುದು. ಸೊ ಇದ್ರೊಳಗಡೆ ಬರೆದ್ರೆ ಮೈನಸ್ 10 is equal to 0 ಅಂತ ಬರೀಬಹುದು. ಬೋತ್ ಆರ್ ಸೇಮ್. ಈಗ ಐ ನ ನಾವೇನಾದ್ರು ತಗೊಂಡಿದೀವಿ i1 ಪ್ಲಸ್ i2 ಅಂತ ತಗೊಂಡಿದ್ದೀವಿ, ಓಕೆನಾ. ಸೊ ಅದನ್ನ ಹಾಗೆ ಸಿಂಪ್ಲಿಫೈ ಮಾಡಿ. ಸೊ ಇದು 5i2, ಸೊ ಪ್ಲಸ್ ಈ 10 ಎರಡಕ್ಕೂ ಮಲ್ಟಿಪ್ಲೈ ಮಾಡಿ. ಸೊ ಎಷ್ಟು ಬರುತ್ತೆ 10i2 ಪ್ಲಸ್ 10i3 ಪ್ಲಸ್ 10 i ಗೆ i1 ಪ್ಲಸ್ i2. ಸೊ 10i1 ಪ್ಲಸ್ 10i2 ಅಂತ ಆಯ್ತು. ಸೊ ದಟ್ ಈಸ್ ಈಕ್ವಲ್ ಟು 10 ಅಂತ ಆಯ್ತು. ಓಕೆ, ಸೊ ಈಗ ಸೊ i1 ಟರ್ಮ್ಸ್ ನೆಲ್ಲ ಸೊ ಆಡ್ ಮಾಡ್ತಾ ಬರೋಣ. ಸೊ i1 ಯಾವ್ದಾದ್ರು ಇದೆಯಾ, ಸೊ ಇಲ್ಲಿದೆ. ಸೊ 10i1 ಆಯ್ತು. ಸೊ 10i1 ಪ್ಲಸ್ ಸೊ i2 ಟರ್ಮ್ಸ್. ಸೊ i2 ಟರ್ಮ್ಸ್ ಯಾವ್ದಾದ್ರು ಇದೆಯಾ, ಸೊ i2 ಇಲ್ಲಿದೆ. i2 ಒಂದಿದೆ, 2, 3 ಇದೆ. ಓಕೆ, 10 ಪ್ಲಸ್ 10 ಪ್ಲಸ್ 5. ಸೊ ಎಷ್ಟಾಯ್ತು 25i2. 25i2 ಪ್ಲಸ್ 10i3 ಟರ್ಮ್ ಇದೊಂದೇ ಇರೋದು, ದಟ್ ಈಸ್ ಈಕ್ವಲ್ ಟು 10 ಆಗಿದೆ. ಈಗ ಇದನ್ನ ಡಿವೈಡೆಡ್ ಬೈ 5 ಮಾಡಿ. ಸೊ ಈಗ ಮತ್ತೆ ಸಿಂಪ್ಲಿಫೈ ಮಾಡಿ. 5 2s are 10. ಸೊ 2i1 ಪ್ಲಸ್ 5 5s are 25. 5i2 ಪ್ಲಸ್ 5 2s are 10. Again 2i3 is equal to 5 2s are 10. Call this as equation 3 ಅಂತ. ಈ 3 ಈಕ್ವೇಶನ್ ಬರೆದ್ರೆ ಕೂಡ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಸೊ ಈ 3 ಈಕ್ವೇಶನ್ಸ್ ಸೈನ್ ಕನ್ವೆನ್ಷನ್ ನಿಧಾನಕ್ಕೆ ಬರಿತಾ ಬನ್ನಿ, ಓಕೆ. ಸೊ ಈಗ ನಮಗೆ ಇದನ್ನ ಡಿಟರ್ಮಿನೆಂಟ್ ಫಾರ್ಮ್ ನ ಯೂಸ್ ಮಾಡ್ತೀನಿ. ಡಿಟರ್ಮಿನೆಂಟ್ ಫಾರ್ಮ್ ಹೇಗೆ ಅಂತ ಅಂದ್ರೆ ಇದನ್ನ i1 i2 i3 ಕೋಎಫಿಷಿಯಂಟ್ಸ್ ನ ಬರೀಬೇಕು, ಓಕೆನಾ. ಸೊ ಕೋಎಫಿಷಿಯಂಟ್ ಈಗ ನೋಡಿ, i1 ಗೆ ಕೋಎಫಿಷಿಯಂಟ್ 2 ಇದೆ, i3 ಗೆ ಏನಿಲ್ಲ ಅಂದ್ರೆ 1 ಇರುತ್ತೆ, i2 ಗೆ -1 ಇದೆ. ಮೈನಸ್ ಪ್ಲಸ್ ಕೂಡ ತಗೊಳ್ಬೇಕು ನೀವು. ಸೊ ಇದನ್ನ ನಾನು ಸೊ ಫಸ್ಟ್ ಇದನ್ನ ವ್ಯಾಲ್ಯೂನ ಏನಂತ ತಗೊಂತೀನಿ ಅಂತಂದ್ರೆ ಇದನ್ನ ಡೆಲ್ಟಾ 1 ಅಂತ ತಗೊಂತೀನಿ. ಸೊ ಡೆಲ್ಟಾ 1 is equal to ಡಿಟರ್ಮಿನೆಂಟ್. ಇದೆಲ್ಲ ನೀವು ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಮ್ಯಾಥಮೆಟಿಕ್ಸ್ ಚಾಪ್ಟರ್ ಅಲ್ಲಿ ಕಲ್ತಿರ್ತೀರಾ. ಸೊ ಈಗ ಬರೀತಾ ಬನ್ನಿ. ಸೊ ಫಸ್ಟ್ ರೋಲ್ ಏನಿದೆ, ಸೊ 2 1 -1. ಓಕೆ, ಸೊ i1 ಫುಲ್ ಬರೀರಿ. ಸೊ 2 1 -1 ಅಂತ ಆಯ್ತು, ಕರೆಕ್ಟಾ. ಸೊ ಇದನ್ನ ಸೊ 2 -1 1 ಅಂತ ಆಯ್ತು, ಓಕೆ. ಸೊ ಅದೇ ರೀತಿ ಇಲ್ಲಿ ಎಷ್ಟಿದೆ 1 -2 -4. ಓಕೆ, ಸೊ ಇಲ್ಲಿ ಬನ್ನಿ. ಸೊ 1 -2 -4. ಓಕೆ, 1 -2 -4. ಅದೇ ರೀತಿ ಈಕ್ವೇಶನ್ 3 ಅಲ್ಲಿ, ಸೊ ಈಕ್ವೇಶನ್ 3 ಅಲ್ಲಿ ಏನಿದೆ ಟರ್ಮ್ಸ್, ಸೊ 2 5 2 ಅಂತ ಇದೆ, ಓಕೆನಾ. ಸೊ 2 5 2 ಅಂತ ಆಯ್ತು, ಓಕೆನಾ. ಆಕ್ಚುಲಿ ನಾನು ಫಲ್ i1 ಹಿಂಗೆ ಬರ್ತೀನಿ, i1 i2 i3, ಓಕೆನಾ. ಈಗ ಇದನ್ನ ಡಿಟರ್ಮಿನೆಂಟ್ ಫಾರ್ಮ್ ಅಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡಿ. ಇದು ಪಾಸಿಟಿವ್ ಆಗುತ್ತೆ, ಇದು ನೆಗೆಟಿವ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ಇವೆಲ್ಲ ಸೈನ್ ಕನ್ವೆನ್ಷನ್ ನೀವು ಕಲ್ತಿರ್ತೀರಾ. ಸೊ ಈಗ ನೋಡಿ ಫಸ್ಟ್ 2. ಸೊ 2 ಎಲ್ಲಿರುತ್ತೋ ಅದು ರೋ ಅಂಡ್ ಕಾಲಮ್ ಡಿಲೀಟ್ ಮಾಡಬೇಕು. ರೋ ಅಂಡ್ ಕಾಲಮ್ ನ ಡಿಲೀಟ್ ಮಾಡಿದ್ರೆ ಸೊ ಇನ್ನು ಉಳಿಯೋದೇನು, ಸೊ 2 2s are 4 -4. ಅದಾದ್ಮೇಲೆ ಮೈನಸ್ ಬರೀಬೇಕು, ಓಕೆನಾ. ಸೊ -4 5s are 20. ಇಲ್ಲೊಂದು ಮೈನಸ್ ಇದೆ, ಪ್ಲಸ್ 20 ಆಗುತ್ತೆ, ಓಕೆ. ಸೊ ನೆಕ್ಸ್ಟ್ ನೋಡಿ, ಸೊ -1 ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಆಯ್ತು, ಓಕೆ. ನೆಕ್ಸ್ಟ್ 2, ಈ 1 ಇರುವಂತಹ ರೋ ಅಂಡ್ ಕಾಲಮ್ ಡಿಲೀಟ್ ಮಾಡಿ. 1 ಇರುವಂತಹ ರೋ ಅಂಡ್ ಕಾಲಮ್ ಡಿಲೀಟ್ ಮಾಡಿದ್ರೆ 2 1s are 2. ಸೊ 2 ಮೈನಸ್ ಬರೀಬೇಕು. 4 2s are 8. ಇಲ್ಲಿ ಮೈನಸ್ ಇದೆ, ಪ್ಲಸ್ 8 ಆಯ್ತು, ಓಕೆ. ಸೊ ಪ್ಲಸ್ 1 ಇಂಟು ಡಿಲೀಟಿಂಗ್ 1 ಇರುವಂತಹ ರೋ ಅಂಡ್ ಕಾಲಮ್ ನ ಡಿಲೀಟ್ ಮಾಡಬೇಕು. ಇದು ಫುಲ್ ಡಿಲೀಟ್ ಆಗಿದೆ. 5 1s are 5. 5 ಮೈನಸ್ 2 2s are 4. ಮೈನಸ್ ಇದೆ, 5 ಪ್ಲಸ್ 4 ಅಂತ ಆಯ್ತು, ಓಕೆನಾ. ಈಗ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿ. ಸೊ ಎಷ್ಟಾಗುತ್ತೆ ಈಗ, ಸೊ 2 ಪ್ಲಸ್ ಇಂಟು ಮೈನಸ್ 20 ಅಲ್ಲಿ 4 ಹೋದ್ರೆ 16, ಓಕೆ. ಸೊ 20 ಇಂಟು 16 ಪ್ಲಸ್ 1 ಇಂಟು 10 ಪ್ಲಸ್ 1 ಇಂಟು 9 ಆಯ್ತು, ಓಕೆ. 16 2s are 32. ಸೊ 32 ಪ್ಲಸ್ 10 ಪ್ಲಸ್ 9 is equal to 51 ಅಂತ ಆಯ್ತು, ಓಕೆ. ಈಗ ಡೆಲ್ಟಾ 2 ಕಂಡುಹಿಡ್ಕೊಳ್ಳಿ ಅದೇ ರೀತಿ. ಸೊ ಡೆಲ್ಟಾ 2 ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ಸೊ ಎರಡು ಕಾಲಮ್ ನ ಸೇಮ್ ತಗೊಬೇಕು. ಸೊ ಯಾವ್ಯಾವ ಎರಡು ಕಾಲಮ್ ಅಂದ್ರೆ ಇವೆರಡು ಕಾಲಮ್ ಸೇಮ್ ನ ತಗೊಬೇಕು, ಓಕೆ.
ಥರ್ಡ್ ಕಾಲಮ್ಗೆ ಕೋಎಫಿಷಿಯಂಟ್ ರೈಟ್ ಸೈಡ್ ಅಲ್ಲಿ ಏನಿದೆ ಅದು ಕೋಎಫಿಷಿಯಂಟ್ ಬರೀಲಿ. ರೈಟ್ ಸೈಡ್ ಏನಿದೆ ನಮಗೆ 0 0 0 0 2 ಅಂತ ಇದೆ. ಸೊ ಅದನ್ನ ಬರ್ಕೋಬೇಕು. ಓಕೆನಾ? ಸೊ ಈಗ ಇವೆರಡು ಸೇಮ್ ಬರುತ್ತೆ. ಸೊ 2 1 2 -1 -2 5 ಅಂತ ಆಯ್ತು. ರೈಟ್ ಸೈಡ್ ಅಲ್ಲಿ ಏನಿದೆ 0 0 2 ಅಂತ ಇದೆ. ಓಕೆ, ಅಗೈನ್ deleting the row and column. So 2 ಬರ್ಕೊಳ್ಳಿ. So deleting the row and column. 2 2s are 4. Okay, ಆ 4 -4. Okay, so minus ಇಲ್ಲಿ minus into minus plus ಆಗುತ್ತೆ. 1 into 1 ಇರುವಂತಹ row and column ನ delete ಮಾಡಿ. 2 1s are 2. Okay, 2 1s are 2. So ಈ ಮಿಕ್ಕಿ 0 ಆಗುತ್ತೆ. ಓಕೆನಾ? So next plus 0 0 into anything is 0. ಈಗ ಬರೆಯೋ ಅವಶ್ಯಕತೆನೇ ಇಲ್ಲ. Okay, so that is equal to 4 2s are 8 minus 8 plus 2 1s are 2. Okay, so minus 8 plus 2, 8 ಅಲ್ಲಿ 2 ಹೋದ್ರೆ ಎಷ್ಟು? 6. ಯಾವ 6? -6. ಈಗ ನೋಡಿ ಎರಡು ವ್ಯಾಲ್ಯೂ ಬಂತು ನಮಗೆ, ಡೆಲ್ಟಾ 1 and ಡೆಲ್ಟಾ 2. ಇವೆರಡನ್ನು ಡಿವೈಡ್ ಮಾಡ್ಬಿಡಿ ಅಷ್ಟೇ. ಸೊ ಡೆಲ್ಟಾ is equal to ಡೆಲ್ಟಾ 2 divided by ಡೆಲ್ಟಾ 1 ಮಾಡಿ. ಸೊ ಡೆಲ್ಟಾ 2 ಎಷ್ಟಿದೆ ನಮಗೆ? -6 ಇದೆ. ಡಿವೈಡೆಡ್ ಬೈ ಡೆಲ್ಟಾ 1 ಎಷ್ಟಿದೆ? ಸೊ ಡೆಲ್ಟಾ 1 is 51. ಇವೆರಡು ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಡಿವೈಡ್ ಮಾಡಿದಾಗ ನಿಮಗೆ ಆನ್ಸರ್ 0.1176 ಆಂಪಿಯರ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಆನ್ಸರ್ 0.1176 ಆಂಪಿಯರ್. ಓಕೆ, ಸೊ ನೋಡಿ ಜಸ್ಟ್ ಒಂದು 10 ಸ್ಟೆಪ್ ಅಲ್ಲಿ ಮುಗಿದಿದೆ ಆನ್ಸರ್. ಬಟ್ ನೀವು ಇದನ್ನೆಲ್ಲ ಕೂಡ ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಅವೆಲ್ಲ ಮಾಡಿ ಈಕ್ವೇಷನ್ 1 ಕ್ಯಾನ್ಸಲ್ ಮಾಡಿ ಈಕ್ವೇಷನ್ 2 ಆ ತರ ಮಾಡಿದಾಗ ಸೊ 1.5 ಪೇಜ್ ಆನ್ಸರ್ ಬರುತ್ತೆ. ಓಕೆನಾ? ಸಿಂಪಲ್ ಆಗಿ ನೀವು ಮಾಡ್ಬೋದು ಈ ಕ್ವೆಶ್ಚನ್. ಈಗ ನೋಡಿ ಲಾಸ್ಟ್ ನ್ಯೂಮರಿಕಲ್, ಎ ಬ್ಯಾಟರಿ ಆಫ್ 6 ವೋಲ್ಟ್. ಓಕೆ, ಒಂದು ಬ್ಯಾಟರಿ ಇದೆ. ಸೊ ಬ್ಯಾಟರಿಗೆ ವ್ಯಾಲ್ಯೂ ಎಷ್ಟಿದೆ? 6 ವೋಲ್ಟ್ ಇದೆ. ಅಂಡ್ ಎ ಕರೆಂಟ್, ಸೊ ಕರೆಂಟ್ ಎಷ್ಟು ಪಾಸ್ ಆಗ್ತಾ ಇದೆ? 2 ಆಂಪಿಯರ್. ವೆನ್ ಕನೆಕ್ಟೆಡ್ ಟು ದ ರೆಸಿಸ್ಟೆನ್ಸ್, ಒಂದು ರೆಸಿಸ್ಟೆನ್ಸ್ ಕನೆಕ್ಟ್ ಮಾಡಿದರೆ ಸೊ ಅದರ ವ್ಯಾಲ್ಯೂ ಎಷ್ಟು? 2 ಓಮ್ ಅಂತ ಆಯ್ತು. ವಾಟ್ ಇಸ್ ದ ಇಂಟರ್ನಲ್ ರೆಸಿಸ್ಟೆನ್ಸ್? ಇಂಟರ್ನಲ್ ರೆಸಿಸ್ಟೆನ್ಸ್ ಮೀನ್ಸ್ R is equal to question mark. Next, terminal potential difference ಅಂದ್ರೆ EMF is equal to question mark and V is equal to question mark. Loss voltage ಅಂತಂದ್ರೆ ಲಾಸ್ಟ್ ವೋಲ್ಟೇಜ್ ಅಂದ್ರೆ V is equal to question mark. ಓಕೆ, ಸೊ ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂತಂದ್ರೆ I will use I is equal to E divided by R plus R ಅಂತ. ಇದರಲ್ಲಿ R ವ್ಯಾಲ್ಯೂ ಕಂಡುಹಿಡ್ಕೊಂಡು. ಓಕೆ, ಈಗ I ಗೆ ಇದನ್ನ ಮಲ್ಟಿಪ್ಲೈ ಮಾಡಿ I into so R plus R is equal to E ಅಂತ ಆಗುತ್ತೆ. ಸೊ ನೆಕ್ಸ್ಟ್ IR plus IR is equal to E ಅಂತ ಆಯ್ತು. ಸೊ ಅಗೈನ್ ಇಲ್ಲಿ R ನ ಕಂಡುಹಿಡಿಯಬೇಕಾಗಿರೋದ್ರಿಂದ ಸೊ IR is equal to E minus equals ಈ ಕಡೆ ಬಂದ್ರೆ ಇದು IR ಅಂತ ಆಯ್ತು. ಸೊ ನೆಕ್ಸ್ಟ್ ನಮಗೆ R ಬೇಕಾಗಿರೋದ್ರಿಂದ E minus IR divided by I ಅಂತ ಆಯ್ತು. ಸೊ ಜಸ್ಟ್ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ EMF ಎಷ್ಟು? 6 minus I ಎಷ್ಟು? 2 into R resistance is 2 divided by I is again 2. Okay, so 6 minus 2, 4 into 2 divided by 2. Okay, 4 2s are 8 by 2. So 2 1s are 2 4s are. So R is equal to 4 ohm ಅಂತ ಆಯ್ತು. Okay, so internal resistance is equal to 4 ohm ಅಂತ ಆಯ್ತು. So next ಏನು ಕ್ಯಾಲ್ಕುಲೇಟ್ ಮಾಡಬೇಕು? So TPD. So TPD and voltage, last voltage. Okay, so ನೀವು ಒಂದು ಫಾರ್ಮುಲಾ ನಾನು ಹೇಳಿದ್ದೀನಿ, E is equal to V plus IR ಅಂತ ಆಯ್ತು. ಓಕೆ, ಸೊ ಇದರಲ್ಲಿ ನಾವು ಸೊ ಯಾವುದನ್ನ ಕ್ಯಾಲ್ಕುಲೇಟ್ ಮಾಡಬೇಕು? ಸಾರಿ, ದಿಸ್ ಒನ್ ಈಸ್ V is equal to E plus IR. EMF ದ ಡೆಫಿನೇಷನ್ ಇದು. ಓಕೆ, ಸೊ ನಾವು E ಬೇಕಾಗಿರೋದು E is equal to V minus IR ಅಂತ ಆಗುತ್ತೆ. ಸೊ V ಎಷ್ಟು? ಸೊ V is 6 ಅಲ್ವಾ? 6 minus 2 into 6 sorry, this one is ಸ್ವಲ್ಪ ಮಿಸ್ಟೇಕ್ ಇದೆ ಇದು. divided by I ಎಷ್ಟು? 2. ಈಗ ನೋಡಿ 6 minus 4. ಸೊ ಇಲ್ಲಿ ಫಸ್ಟ್ ನಾವೇನ್ ಮಾಡಬೇಕು ಅಂತಂದ್ರೆ 6 ಮಲ್ಟಿಪ್ಲಿಕೇಶನ್ ಮಾಡಬೇಕು, ಯಾಕಂದ್ರೆ ಬೋರ್ಡ್ ಮಾಸ್ ರೂಲ್ ಅಲ್ವಾ. ಸೊ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡೋದ್ರಿಂದ ಸೊ ಎಷ್ಟಾಗುತ್ತೆ? 6 minus 2 2s are 4. 4 by 2 ಅಂತ ಆಗುತ್ತೆ. 6 minus 4 is 2. 2 divided by 2 is equal to 1 ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ 6 minus 2 into 1, that is 6 minus 2 1 2. 6 minus 2 is 4. Okay,
ಸೊ EMS is 4 volt and last voltage ಗೆ V is equal to IR. Ohm's law formula ಯೂಸ್ ಮಾಡ್ತೀನಿ. V is equal to I is 2 into R is 1. So again V is equal to 2 volt ಅಂತ ಬರುತ್ತೆ. Okay. So this completes your all the numericals. So ಈ ಒಂದು ನ್ಯೂಮರಿಕಲ್ಸ್ ನ ಎಲ್ಲಾದು ಕೂಡ ಸೊ ಒಂದು ನೋಟ್ಸ್ ಅಲ್ಲಿ ಒಂದು ಕಡೆ ನೋಟ್ಸ್ ನ ಮೇಂಟೈನ್ ಮಾಡಿ ಒಂದು ಕಡೆ ಬರ್ಕೊಳ್ಳಿ. ಡೆಫಿನೆಟ್ಲಿ ಈ ಒಂದು ನ್ಯೂಮರಿಕಲ್ಸ್ ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಇದೊಂದು ನ್ಯೂಮರಿಕಲ್ ಒಂದು ನ್ಯೂಮರಿಕಲ್ ಬಂದೇ ಬರುತ್ತೆ. ಸೊ ಸ್ಟೇ ಅಪ್ಡೇಟೆಡ್. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.